ನಮಸ್ಕಾರ. ಜ್ಯೋತಿಷಾಸ್ತ್ರ ಪಾಠಕ್ಕೆ ಸ್ವಾಗತ. ಇವತ್ತಿನ ದಿನ ಮನೋಮುಷ್ಟಿ ಚಿಂತನಾಧ್ಯಾಯ 10ನೇ ಅಧ್ಯಾಯ. ಕೆಲವೊಮ್ಮೆ ಏನಾಗುತ್ತೆ, ಪ್ರಶ್ನೆ ಕೇಳ್ತಾರೆ. ಕೇಳಿದಾಗ ಕೆಲವಿನ ವಿಷಯಗಳನ್ನು ಕೇಳೋದಕ್ಕೆ ಹೇಸುವುದರಿಂದ ಮನಸ್ಸಿನಲ್ಲಿರುವಂಥ ವಿಷಯ, ನಾನು ಅಂದುಕೊಂಡಿದ್ದೇನೆ ಒಂದು ವಿಷಯ, ಅದು ಈಡೇರುತ್ತಾ ಅಂತ ಕೇಳ್ತಾರೆ. ಏನು ವಿಷಯ ಅಂತ ಹೇಳೋದಿಲ್ಲ. ಕೆಲವೊಮ್ಮೆ ಹೇಸಿಗೆ ಆಗುತ್ತದೆ, ನಾಚಿಕೆ ಆಗ್ತದೆ. ಅದು ಹಿಂದಿನ ಕಾಲದಲ್ಲಿ ಈ ಥರ ಇತ್ತು. ಇವತ್ತಿನ ದಿನ ಯಾರು ಈ ಥರ ಮಾಡಲ್ಲ. ಇದನ್ನೇನಂತೀವಿ, ಮೌನ ಪ್ರಶ್ನೆ ಅಥವಾ ಮೂಕ ಪ್ರಶ್ನೆ ಅಂತ ಕರಿತೀವಿ. ಮನಸ್ಸಲ್ಲಿ ಚಿಂತನೆ ಮಾಡಿದಂಥ ವಿಷಯ ಮುಷ್ಟಿ ಅಂತಂದರೆ ನನ್ನ ಕೈಯಲ್ಲಿ ಹಿಡ್ಕೊಂಡಂಥ ವಿಚಾರ ಆಗ್ತದಾ ಇಲ್ವಾ, ಏನು ಕೆಲಸ ಅಂತ ಹೇಳಲ್ಲ. ಒಂದು ವೇಳೆ ಸ್ಪೆಸಿಫಿಕ್ ಆಗಿ ಇಂತಹ ಕೆಲಸ ಅಂತ ಹೇಳಿದರೆ, ವಿದ್ಯೆ ಆಗಲಿ, ಉದ್ಯೋಗ ಆಗಲಿ, ವಿವಾಹ ಆಗಲಿ, ಮನೆ ಆಗಲಿ, ಆರೋಗ್ಯ ಆಗಲಿ, ಇಂಥ ವಿಷಯ ಆದರೆ ಡೈರೆಕ್ಟಾಗಿ ನಾವೇನು ಮಾಡ್ತೀವಿ, ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಚಕ್ರದಲ್ಲಿ ಲಗ್ನ ಬಲವನ್ನು ನೋಡಿ, ಅವರು ಯಾವ ವಿಷಯವನ್ನಾದರೂ ಕೇಳ್ತಾ ಇದ್ದಾರೋ ಅದಕ್ಕೆ ಸಂಬಂಧಪಟ್ಟ ಭಾವವನ್ನು, ಕಾರಕನನ್ನು ನೋಡಿ ನಾವು ಫಲವನ್ನು ಹೇಳ್ತೇವೆ. ಮನಸ್ಸಿನಲ್ಲಿ ಯಾವ ವಿಷಯವೋ ಗೊತ್ತಿಲ್ಲದೇ ಇದ್ದಾಗ, ಅವರು ಏನು ವಿಷಯ ಹೇಳದೇ ಇದ್ದಾಗ ನಾವು ಹೇಗೆ ನಾವು ನೋಡಬೇಕು? ಈಗ ಇಂಥ ಪ್ರಶ್ನೆ ಕೇಳೋದು ಕಡಿಮೆ, ಡೈರೆಕ್ಟಾಗಿ ವಿಷಯ ಹೇಳಿಬಿಡ್ತಾರೆ. ಒಂದು ವೇಳೆ ಹೇಸುವುದಾದರೆ ಜ್ಯೋತಿಷ್ಯ ಹತ್ರ ಬರುವುದೇ ಇಲ್ಲ. ನನ್ನ ಮನಸ್ಸಿನಲ್ಲಿ ಹೀಗೆ ಅಂದ್ಕೊಂಡಿದ್ದೀನಿ, ಆಗುತ್ತಾ ಇಲ್ವಾ ಅಂತ ಕೇಳುವಂಥ ಪ್ರಶ್ನೆಗಳು ಇವತ್ತಿನ ದಿನ ಯಾರೂ ಇಲ್ಲ. ಒಂದು ವೇಳೆ ಬೇಕಾದರೆ ಜನರಲೈಸ್ಡ್ ಕೇಳಬಹುದು. ನನ್ನ ಜಾತಕ ಹೇಗಿದೆ, ನನ್ನ ಜೀವನ ಹೇಗಿದೆ ನೋಡಿ ಹೇಳಿ ಅಂತ ಹೇಳ್ತಾರೆ. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಅದಕ್ಕೆ ಬೇಕಾದರೆ ಇದನ್ನು ಅನ್ವಯ ಮಾಡ್ಬೋದು. ಯಾರಾದರೂ ಸುಮ್ಮನೆ ಜಾತಕವನ್ನು ತೋರಿಸಿ ನನಗೆ ಟೈಮ್ ಹೇಗಿದೆ ನೋಡಿ ಹೇಳಿ. ಟೈಮ್ ಹೇಗಿದೆ ಅಂತಂದರೆ ಯಾವ ವಿಷಯಕ್ಕೆ? ನನಗೀಗ ನಡೀತಾ ಇದೆ, ನನಗೀಗ ನಡೀತಾ ಇರುವಂಥ ಸಮಯ ಹೇಗಿದೆ? ಇದರ ಅರ್ಥ ಇಂಡೈರೆಕ್ಟಾಗಿ ಮೌನ ಪ್ರಶ್ನವೇ. ನಾನು ಅಂದುಕೊಂಡಂಥ ಕೆಲಸ ಆಗ್ತಾ ಇದೆಯಾ ಇಲ್ವಾ? ಏನು ಕೆಲಸ ಅಂದುಕೊಂಡಿದ್ದಾನೆ, ಯಾಕೆ ಏನು ಕೆಲಸ ಆಗ್ತಾ ಇಲ್ಲ, ಯಾವ ಕೆಲಸ ಆಗದೇ ಇರೋದರಿಂದ ಅವನಿಗೆ ಸಮಯ ಚೆನ್ನಾಗಿಲ್ಲ ಅಂತ ಅಂದ್ಕೊಳ್ತಾ ಇದ್ದಾನೆ, ಅಥವಾ ಸಮಯ ಚೆನ್ನಾಗಿರಬೇಕಾದ್ರೆ ಏನು ಕೆಲಸ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾನೆ. ಈ ಥರ ಪ್ರಶ್ನೆಗಳೆಲ್ಲ ಬರುತ್ತೆ. ಇದನ್ನು ಮೂಕ ಪ್ರಶ್ನೆ ಅಥವಾ ಮೌನ ಪ್ರಶ್ನೆ ಅಂತೀವಿ. ಮನಸ್ಸಿನಲ್ಲಿ ಚಿಂತನೆ ಮಾಡ್ತಾ ಇರುವಂಥ ವಿಷಯ ಈಡೇರುತ್ತಾ ಇಲ್ಲವಾ, ಅನುಕೂಲ ಆಗ್ತದಾ ಇಲ್ಲವಾ ಅಂತ ವಿಷಯ ತಿಳ್ಕೊಳ್ಳುವಂಥ ಅಧ್ಯಾಯ ಇದು. ಈ ಅಧ್ಯಾಯದಲ್ಲಿ ಇರುವಂಥ ಸೂತ್ರಗಳ ಮುಖಾಂತರ ಸ್ವಲ್ಪವರೆಗೂ ನಾವು ಗೆಸ್ ಮಾಡ್ಬೋದು. ಅವರು ಏನು ಪ್ರಶ್ನೆ ಕೇಳ್ತಾ ಇದ್ದಾರೆ ಅಂತಂಬೋದು ಗೆಸ್ ಮಾಡ್ಬೋದು. ಅದನ್ನು ನಾವಿಲ್ಲಿ ಮುಂದುವರಿಸೋಣ. ಇದನ್ನು ನಮಗೆ ಅರ್ಥವಾಗದಿದ್ದರೂ ಕೂಡ ಈ ಅಧ್ಯಾಯ ತೊಂದರೆ ಇಲ್ಲ. ಯಾಕೆಂದರೆ ಡೈರೆಕ್ಟಾಗಿ ಎಲ್ಲರೂ ಪ್ರಶ್ನೆ ಕೇಳ್ತಾರೆ. ಕೇಳದೇ ಇದ್ದರೂ ಕೂಡ ನಾವು ಡೈರೆಕ್ಟಾಗಿ ಆದರೂ ಕೇಳ್ಬೋದು. ಅಂತ ತುಂಬ ಸೀಕ್ರೆಟ್ ಆಗಿರೋ ವಿಷಯ ಆದರೆ ನಾವು ಇದರ ಮೂಲಕ ಚಿಂತನೆ ಮಾಡಬಹುದು. ಇದನ್ನು ಅಧ್ಯಾಯವನ್ನು ನಾವು ಪ್ರಾರಂಭ ಮಾಡೋಣ. ಶ್ರೀ ಗುರುಭ್ಯೋ ನಮಃ. ಮೊದಲನೇ ಸೂತ್ರ, ಲಗ್ನಸ್ಥಃ ಶಶಿ ಬುಧ ವೀಕ್ಷಿತಃ ಸುಧಾಂಶ್ಚು ಚಂದ್ರಿರ್ವಾ ಕಥಯತಿ ಚಿಂತಿತಾಂ ಕುಮಾರಿ ವೃದ್ಧಾಂ ಸ್ತ್ರೀಂ ಶನಿ ರಿನಗೀಷ್ಪತಿ ಪ್ರಸೂತಾಂ ಶುಕ್ರಾರಾವತ ತರುಣೀಂ ನರೇಪಿ ಚೈವಂ ಅಂತ ಹೇಳ್ತಾರೆ. ಮೊದಲು ಮನಸ್ಸಲ್ಲಿ ಅಂದ್ಕೊಳ್ತಾ ಇದ್ದಾನೆ, ಹೊರಗಡೆ ಜ್ಯೋತಿಷ್ಯ ಅಂತ ಹೇಳಿಕೊಳ್ಳೋಕ್ಕೆ ನಾಚಿಕೆ ಪಡ್ತಾ ಇದ್ದಾನೆ ಅಂತಂದರೆ ಯಾವ ಥರಗಳ ಪ್ರಶ್ನೆ ಇರ್ಬೋದು ಅಂತ ಕೂಡ ನಾವು ಚಿಂತೆ ಮಾಡ್ಬೋದು. ಯಾವುದೋ ಹೆಣ್ಣಿನ ವಿಷಯವೋ ಅಥವಾ ಹೆಚ್ಚಿನ ದುಡ್ಡಿನ ವಿಷಯವೋ ಇಂಥದ್ದಿರುತ್ತೆ ಅಂತ. ಇಲ್ಲಂದರೆ ಮಾಮೂಲಾಗಿರುವಂಥ ವಿಷಯ ಅವನ ಮನಸ್ಸಲ್ಲಿ ಇಟ್ಟುಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಇಲ್ಲಿ ಮಾನಸಿಕವಾಗಿ ಹೇಗೆ ಚಿಂತನೆ ಮಾಡ್ತಾರೆ ಅಂದರೆ, ಒಂದು ವೇಳೆ ಅವರು ಪ್ರಶ್ನೆ ಕೇಳೋ ಸಮಯದಲ್ಲಿ ಪ್ರಶ್ನೆ ಲಗ್ನದಲ್ಲಿ ಏನಾದರೂ ಬುಧ ಅಥವಾ ಚಂದ್ರ ಇದ್ದರೆ, ಅಥವಾ ಅವರ ದೃಷ್ಟಿ ಇದ್ದರೆ, ವೃಶ್ಚಿಕನ ಅವನು ಕೇಳುವಂಥ ಅವನ ಮನಸ್ಸಿನಲ್ಲಿ ಒಂದು ಹುಡುಗಿ ಬಗ್ಗೆ ತಿಳ್ಕೋಬೇಕು ಅಂತಿದೆ. ಯಾವುದೋ ಒಂದು ಹುಡುಗಿ ಬಗ್ಗೆ ಪ್ರಶ್ನೆ ಕೇಳ್ತಾ ಇದ್ದಾನೆ, ಅದರ ಬಗ್ಗೆ ತಿಳ್ಕೊಳ್ಬೇಕು ಅಂತಿದೆ. ಯಾವಾಗ ಪ್ರಶ್ನೆ ಅವನ ಮೂಕ ಪ್ರಶ್ನೆ ಕೇಳಿದಾಗ, ಎಲ್ಲ ಸಮಯದಲ್ಲಿ ಅಂದ್ಕೊಳ್ಬೇಡ, ಅವನು ನನ್ನ ಮನಸ್ಸಲ್ಲಿ ಒಂದು ವಿಷಯ ಅಂದುಕೊಂಡಿದ್ದೀನಿ, ಆಗತ್ತಾ ಇಲ್ವಾ ಅಂತ ಈ ರೀತಿ ಪ್ರಶ್ನೆ ಕೇಳಿದಾಗ
ಪ್ರಶ್ನೆಯನ್ನು ಕರೆಕ್ಟ್ ಆಗೋಕ್ಕೆ, ಅಂದರೆ ಸರಿಯಾದ ಒಂದು ನಿರ್ದಿಷ್ಟವಾದಂಥ ವಸ್ತುವಾಗಲಿ ವ್ಯಕ್ತಿ ಆಗಲಿ ವಿಷಯ ಆಗಲಿ ಹೇಳದೆ ಮನಸ್ಸಿನಲ್ಲಿದೆ, ನಾನೊಂದು ಕೈ ಹಿಡಿದಿದ್ದೀನಿ, ಒಂದು ಕೈ ಹಾಕಿದ್ದೀನಿ, ಆ ಕೆಲಸ ಆಗ್ತದಾ ಇಲ್ಲ ಅಂತ ಕೇಳಿದಾಗ ಈ ಸೂತ್ರಗಳನ್ನು ಅಪ್ಲೈ ಮಾಡಬೇಕು. ಪ್ರಶ್ನೆ ಕೇಳುವ ಕಾಲಕ್ಕೆ ಬುಧ ಆಗಲಿ ಚಂದ್ರ ಆಗಲಿ ಲಗ್ನದಲ್ಲಿದ್ದರೆ ಅವನ ಮನಸ್ಸಿನಲ್ಲಿ ಯಾವುದೋ ಹೆಣ್ಣಿನ ಬಗ್ಗೆ ಕೇಳಬೇಕು ಅಂತ ಅಂದ್ಕೊಳ್ತಾ ಇದ್ದಾನೆ ಅಂತ ತಿಳ್ಕೋಬೇಕು. ಅಥವಾ ಲಗ್ನದಲ್ಲಿ ಶನಿ ಏನಾದರೂ ಇದ್ದರೆ, ಶನಿ ವೃದ್ಧತ್ವವನ್ನು ಸೂಚನೆ ಮಾಡ್ತಾನೆ ಶನಿ. ಹಾಗಾಗಿ ಶನಿ ಒಂದು ವೇಳೆ ಇದ್ದರೆ ವೃದ್ಧ ಮಹಿಳೆ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಳ್ಬೇಕು. ಅಥವಾ ಗುರು ಏನಾದರೂ ಇದ್ದರೆ, ಅಂದರೆ ಯಾರ ಬಗ್ಗೆ ಸ್ಪೆಸಿಫಿಕ್ ಆಗಿ ಒಬ್ಬ ಮನುಷ್ಯನ ಬಗ್ಗೆ ಕೇಳ್ತಾ ಇದ್ದರೆ, ಯಾರ ಬಗ್ಗೆ ಅಂತ ಹೇಳಿದಾಗ ಗುರು ಅಥವಾ ಸೂರ್ಯ ಸಂಬಂಧ ಏನಾದರೂ ಇದ್ದರೆ, ಮಧ್ಯವಯಸ್ಸಿನ ಮಹಿಳೆ ಅಂತ ತಿಳಿಬೇಕು. ಶುಕ್ರ ಏನಾದರೂ ಇದ್ದರೆ, ಶುಕ್ರ ಅಥವಾ ಕುಜ ಯಾರಾದರೂ ಆಗಬಹುದು, ಯುವ ಮಹಿಳೆಯನ್ನು ಸೂಚನೆ ಮಾಡುತ್ತದೆ. ಇದು ನೋಡಬೇಕು. ಬುಧ ಅಥವಾ ಚಂದ್ರ ಸಣ್ಣ ಹುಡುಗಿ, ಶನಿ ಆದರೆ ವೃದ್ಧ ಮಹಿಳೆ, ಗುರು ಸೂರ್ಯ ಆದರೆ ಒಂದು ಮಿಡಿಲ್ ಏಜ್ ಮಹಿಳೆ, ಶುಕ್ರ ಅಥವಾ ಕುಜ ಆದರೆ ಒಂದು ಯುವ ಮಹಿಳೆ ಅಂತ ತಿಳಿಬೇಕು. ಹಿಂದಿನ ಕಾಲದಲ್ಲಿ ಹೆಚ್ಚಿನ ಪುರುಷರಿಗೆ ಪ್ರಶ್ನೆ ಕೇಳ್ತಾ ಇದ್ರು. ಸ್ತ್ರೀಯರಿಗೆ ಅಷ್ಟು ಸ್ವಾತಂತ್ರ್ಯ ಇಲ್ಲ ಕೇಳಲಿಕ್ಕೆ. ಒಬ್ಬ ಜ್ಯೋತಿಷ್ಯನ ಹತ್ರ ಹೋಗಿ ನನ್ನ ಮನಸ್ಸಲ್ಲಿ ಈ ಥರ ಇದೆ ಅಂತ ಕೇಳೋಷ್ಟು ಸ್ವಾತಂತ್ರ್ಯ ಇಲ್ಲ. ಆದರೂ ಇಲ್ಲಿ ಏನು ಹೇಳ್ತಾರೆ ವರಾಹಮಿರಾಚಾರ್ಯರು, ಪುರುಷನಿಗೆ ಕೂಡ ಸ್ತ್ರೀ ಏನಾದರೂ ಪ್ರಶ್ನೆ ಕೇಳಿದರೆ ಪುರುಷನ ಬಗ್ಗೆ ಅದನ್ನು ಕೂಡ ಹೀಗೆ ಚಿಂತನೆ ಮಾಡಬೇಕು. ಒಂದು ವೇಳೆ ಸ್ತ್ರೀ ಏನಾದರೂ ಪ್ರಶ್ನೆ ಹಾಕಿದರೆ ಇಲ್ಲಿ ಮಹಿಳೆ ಸ್ಥಾನದಲ್ಲಿ ಪುರುಷನನ್ನು ಹಾಕ್ಕೊಳ್ಬೇಕು. ಬುಧ ಅಥವಾ ಚಂದ್ರ ಇದ್ದರೆ ಒಬ್ಬ ಹುಡುಗನ ಬಗ್ಗೆ, ಸಣ್ಣ ಹುಡುಗನ ಬಗ್ಗೆ, ಶನಿ ಇದ್ದರೆ ಒಬ್ಬ ವೃದ್ಧ ಪುರುಷನ ಬಗ್ಗೆ, ಗುರು ಅಥವಾ ಸೂರ್ಯ ಇದ್ದರೆ ಒಂದು ಮಿಡಿಲ್ ಏಜ್ ಮ್ಯಾನ್ ಬಗ್ಗೆ, ಶುಕ್ರ ಅಥವಾ ಕುಜ ಇದ್ದರೆ ಒಬ್ಬ ಯುವಕನ ಬಗ್ಗೆ ಪ್ರಶ್ನೆ ಕೇಳ್ತಾ ಇದ್ದಾಳೆ ಅಂತ ಚಿಂತನೆ ಮಾಡಬೇಕು. ಆದರೆ ಹಿಂದಿನ ಕಾಲದಲ್ಲಿ ಸ್ತ್ರೀಯರಿಗೆ ಅಷ್ಟು ಸ್ವಾತಂತ್ರ್ಯವಾಗಿ ಕೇಳ್ತಾ ಇದ್ದಿಲ್ಲ. ಆದ ಕಾರಣ ಇದನ್ನು ಮಹಿಳೆಯರಿಗೆ ಅನ್ವಯ ಮಾಡಿ ಹೇಳ್ತಾರೆ. ಯಾಕಂದರೆ ಪುರುಷರು ಕೇಳ್ತಾ ಇದ್ರು. ಹಾಗಾಗಿ ಅವರ ಮನಸ್ಸಿನಲ್ಲಿರುವಂಥ ಮಹಿಳೆಯ ಬಗ್ಗೆ ಅನ್ವಯ ಮಾಡಿಕೊಂಡು ಹೇಳ್ತಾ ಇದ್ರು. ಈ ರೀತಿ ಮನಸ್ಸಿನಲ್ಲಿ ಯಾರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದಾನೆ ಅಂತಂಬೋದು ಪ್ರಶ್ನೆ ಲಗ್ನದಲ್ಲಿರುವಂಥ ಗ್ರಹದ ಆಧಾರವಾಗಿ ತಿಳಿದುಕೊಳ್ಳಬಹುದು. ಮತ್ತೊಂದು ಸೂತ್ರ, ಅಸ್ತೇ ಸಿತಾರ್ಕ ರವಿಜೈ ಪರಕೀಯ ಜಾಯ ಸ್ವೀಯ ಗುರೌ ಶಶಿನಿ ತತ್ತನಯೇಚ ವೇಶ್ಯ ವಾಚ್ಯ ವಯಶ್ಚ ಶಶಿವತ್ ಪರಿಚಿಂತನೀಯಂ ಸಾರೇನ್ ತ್ಯಜಾತಿ ರಿತರೈರ್ ಅಪಿಚಿಂತಿತ ಸ್ಯಾತ್ ಅಂತ ಹೇಳ್ತಾರೆ. ಒಂದು ವೇಳೆ ಶುಕ್ರ, ಸೂರ್ಯ ಮತ್ತು ಶನಿ ಈ ಥರ ಯಾವುದಾದ್ರೂ ಗ್ರಹ ಸಪ್ತಮ ಸ್ಥಾನದಲ್ಲಿದ್ದರೆ, ಪ್ರಶ್ನೆ ಕೇಳೋ ಸಮಯದಲ್ಲಿ ಸಪ್ತಮ ಸ್ಥಾನದಲ್ಲಿದ್ದರೆ ಬೇರೊಬ್ಬರ ಪತ್ನಿಯ ಬಗ್ಗೆ ತಿಳಿಯಲು ಇಚ್ಛಿಸುತ್ತಿದ್ದಾನೆ ಅಂತ ತಿಳಿಬೇಕು. ಬೇರೆಯವರ ಪತ್ನಿ ಬಗ್ಗೆ ಡೈರೆಕ್ಟಾಗಿ ಕೇಳಲಿಕ್ಕೆ ಆಗೋದಿಲ್ವಲ್ಲ, ಹೇಸುವಂಥ ವಿಚಾರ. ಹಾಗಾಗಿ ಪ್ರಶ್ನೆ ಕೇಳೋ ಕಾಲಕ್ಕೆ ಸಪ್ತಮ ಸ್ಥಾನದಲ್ಲಿರುವಂಥ ಗ್ರಹದ ಆಧಾರವಾಗಿ ಅವನು ಯಾರ ಬಗ್ಗೆ ಕೇಳ್ತಾ ಇದ್ದಾನೆ ಅಂತ ತಿಳ್ಕೊಳ್ಬೇಕು. ಶುಕ್ರ ಆಗಲಿ, ಸೂರ್ಯ ಆಗಲಿ, ಶನಿ ಆಗಲಿ ಇದ್ದರೆ ಸಪ್ತಮ ಸ್ಥಾನದಲ್ಲಿದ್ದರೆ ಬೇರೆಯವರ ಪತ್ನಿಯ ಬಗ್ಗೆ ಕೇಳ್ತಾ ಇದ್ದಾಳೆ ಅಂತ ತಿಳ್ಕೋಬೇಕು. ಒಂದು ವೇಳೆ ಗುರು ಇದ್ದರೆ ಅವನ ಹೆಂಡತಿ ಬಗ್ಗೆ ಕೇಳಬೇಕು ಅಂತ ಇಷ್ಟಪಡ್ತಾ ಇದ್ದಾನೆ, ಅವನ ಸ್ವಪತ್ನಿ ಅವನ ಹೆಂಡತಿ ಬಗ್ಗೆ ಕೇಳಬೇಕಂತ ಇಷ್ಟಪಡ್ತಾ ಇದ್ದಾನೆ. ಯಾವಾಗ? ಸಪ್ತಮ ಸ್ಥಾನದಲ್ಲಿ ಗುರು ಇದ್ದಾಗ. ಬುಧ ಅಥವಾ ಚಂದ್ರ ಇದ್ದಲ್ಲಿ ವೇಶ್ಯಾಸ್ತ್ರೀ ಬಗ್ಗೆ ತಿಳ್ಕೊಳ್ಬೇಕು ಅಂತಿದ್ದಾನೆ, ಅವನ ಮನಸ್ಸಿನಲ್ಲಿ ವೇಶ್ಯಾಸ್ತ್ರೀ ಬಗ್ಗೆ ಕೇಳ್ತಾ ಇದ್ದಾನೆ. ಶನಿ, ರಾಹು, ಕೇತು ಈ ಗ್ರಹಗಳಲ್ಲಿ ಯಾರಾದರೂ ಇದ್ದರೆ ಲೋ ಕ್ಯಾಸ್ಟ್ ಮಹಿಳೆ, ಕಡಿಮೆ ಜಾತಿಯ ಸ್ತ್ರೀಯ ಬಗ್ಗೆ ಸೂಚಿಸುತ್ತದೆ ಅಂತ ಹೇಳಬೇಕು. ಇದು ಸಪ್ತಮ ಸ್ಥಾನದಲ್ಲಿರುವಂಥ ಗ್ರಹವನ್ನು ಹಿಡಿದು ಹೇಳ್ತೇವೆ. ಮಾಮೂಲಾಗಿ ಬೇರೆಯವರ ಪತ್ನಿಯ ಬಗ್ಗೆ ಆಗಲಿ, ವೇಶ್ಯಾಸ್ತ್ರೀಯ ಬಗ್ಗೆ ಆಗಲಿ, ಕಡಿಮೆ ಜಾತಿ ಸ್ತ್ರೀಯರ ಬಗ್ಗೆ ಆಗಲಿ ಜ್ಯೋತಿಷ್ಯನ ಹತ್ರ ಕೇಳೋದು ಸ್ವಲ್ಪ ಸಂಕೋಚ. ಇವತ್ತಿನ ಕಾಲದಲ್ಲಿ ಆ ಥರ ಏನೂ ಇಲ್ಲ. ಹಿಂದಿನ ಕಾಲದಲ್ಲಿ ಭಾಳ ಮುಜುಗರ ಆಗ್ತಾಯಿತ್ತು. ಹಾಗಾಗಿ ಅವನ್ನ ಹೇಳ್ತಾನೆ, ಒಬ್ಬರ ಬಗ್ಗೆ ನಾನು ಕೇಳಬೇಕು ಅಂತ ಅಂದ್ಕೊಂಡಿನಿ ಅಂತಂತೇಳಿ. ಒಬ್ಬರ ಬಗ್ಗೆ ಕೇಳಬೇಕು ಅಂತಂದರೆ ಯಾರು ಅಂತಂದಾಗ ಈ ಥರ ನೋಡಬೇಕಾಗತ್ತೆ. ಇಲ್ಲಿ
ಚಂದ್ರನ ಡಿಗ್ರಿ ಏನಿದೆ ಅದನ್ನು ಆಧಾರವಾಗಿ ಇವನು ಕೇಳ್ತಾ ಇರುವಂಥ ಸ್ತ್ರೀ ಆಗಲಿ ಪುರುಷ ಆಗಲಿ ಎಷ್ಟು ವಯಸ್ಸಿನವನು ಅಂತ ಹೇಳ್ಬೋದು. ಒಂದು ವೇಳೆ ಪ್ರಶ್ನೆ ಕೇಳುವ ಸಮಯದಲ್ಲಿ ಚಂದ್ರ 1 ಡಿಗ್ರಿಯಿಂದ 6 ಡಿಗ್ರಿ ಒಳಗೆ ಇದ್ದ ಅಂತ ಅಂದ್ಕೊಳ್ಳೋಣ. ಆ ಥರ ಏನಾದರೂ ಇದ್ದರೆ ಸಣ್ಣ ಹುಡುಗಿಯನ್ನು ಸೂಚನೆ ಮಾಡ್ತದೆ. ಅಂತ ಸಣ್ಣ ಹುಡುಗಿ ಬಗ್ಗೆ ಚಿಂತನೆ ಮಾಡ್ತಾ ಇದ್ದಾನೆ. ಅದು ಲೋ ಕ್ಯಾಸ್ಟ್ ಮಹಿಳೆ ಆಗ್ಬೋದು, ಹೆಂಡತಿ ಆಗ್ಬೋದು, ಬೇರೆಯವ್ರ ಪತ್ನಿ ಆಗ್ಬೋದು, ವೇಶ್ಯ ಆಗ್ಬೋದು. 7ರಿಂದ 12 ಡಿಗ್ರಿ ಒಳಗೆ ಚಂದ್ರ ಇದ್ದರೆ 14 ವರ್ಷದ ಹುಡುಗಿ ಬಗ್ಗೆ ಕೇಳಬೇಕು ಅಂತ ಅಂದ್ಕೊಳ್ತಾ ಇದ್ದಾನೆ. 13ರಿಂದ 18 ಡಿಗ್ರಿ ಒಳಗೆ ಚಂದ್ರ ಏನಾದರೂ ಇದ್ದರೆ ಒಬ್ಬ ಯುವ ಮಹಿಳೆ ಬಗ್ಗೆ ತಿಳ್ಕೊಳ್ಬೇಕು ಅಂದ್ಕೊಳ್ತಾ ಇದ್ದಾನೆ. 18ರಿಂದ 25 ಡಿಗ್ರಿವರೆಗೂ ಇದ್ದರೆ ಮಧ್ಯವಯಸ್ಕಿನ ಒಬ್ಬ ಮಹಿಳೆ ಬಗ್ಗೆ ತಿಳ್ಕೊಳ್ಬೇಕು ಅಂತಿದ್ದಾನೆ. 25ರಿಂದ 30 ಡಿಗ್ರಿ ಇದ್ದರೆ ಒಂದು ವೃದ್ಧ ಮಹಿಳೆಯನ್ನು ಸೂಚನೆ ಮಾಡ್ತದೆ. ಆ ಮಹಿಳೆ ಬಗ್ಗೆ ತಿಳ್ಕೊಳ್ಬೇಕು ಅಂತಿದ್ದಾನೆ ಅಂತ ನಾವು ಚಿಂತನೆ ಮಾಡ್ತೇವೆ. ಯಾರು ಅಂತಂಬೋ ಪ್ರಶ್ನೆ ಬಂದಾಗ ಈ ರೀತಿ ಗ್ರಹಗಳು ಸಪ್ತಮ ಸ್ಥಾನದಲ್ಲಿರೋ ವಿಚಾರದಲ್ಲ ಕೂಡ ಲಗ್ನ ಅಂತಂದರೆ ತನ್ನವರು, ಸಪ್ತಮ ಸ್ಥಾನ ಅಂತಂದರೆ ಬೇರೆಯವರ ಬಗ್ಗೆ ತಿಳ್ಕೊಳ್ಬೇಕು. ಮತ್ತೊಂದು ಸೂತ್ರ, ಲಗ್ನೇ ಗ್ರಹೈ ರಾತ್ಮ ಸಮೋ ಬಲಸ್ತೈರ್ ಭ್ರಾತಾ ತೃತೀಯೈ ಸ್ತನಯ ಸುತಸ್ತೈ ಮಾತಾ ಚತುರ್ಥೈರಥವಾ ಸ್ವಸಾ ಸ್ಯಾಚ್ಚತುಸ್ತ್ರಿತೈ ಶತ್ರುಗತೈವ ಚಿಂತಾ ಅಂತ ಹೇಳ್ತಾರೆ. ಇಲ್ಲಿ ಒಂದು ಸಣ್ಣ ಮಾಡಿಫಿಕೇಶನ್ ಮಾಡ್ತೇನೆ, ಒಂದು ನಿಮಿಷ. ಇಲ್ಲಿ ಸರಿ, ಇಲ್ಲಿ ಇನ್ನೊಂದೇನು ಹೇಳ್ತಾರೆ, ಒಂದು ಬಲವಾದಂಥ ಗ್ರಹ ಲಗ್ನದಲ್ಲಿ ಏನಾದರೂ ಇದ್ದರೆ, ಯಾವುದಾದ್ರೂ ಸರ್ ಒಂದು ಗ್ರಹ ಬಲವಾಗಿರಬೇಕು, ತುಂಬ ಸ್ಟ್ರಾಂಗೆಸ್ಟ್ ಪ್ಲ್ಯಾನೆಟ್ ಲಗ್ನದಲ್ಲಿರುವಾಗ ಏನಾದರೂ ಪ್ರಶ್ನೆ ಕೇಳಿದರೆ ಅದು ತನ್ನ ಬಗ್ಗೆ ಅಂತ ಅಂದ್ಕೊಳ್ಬೇಕು. ಸೊ ಈ ಬಲವಾದ ಗ್ರಹ ಯಾವ ರಾಶಿ ಯಾವ ಭಾವದಲ್ಲಿದೆ ನೋಡ್ಕೊಳ್ಳಿ ಫಸ್ಟ್. ಒಂದು ವೇಳೆ ಬಲವಾದಂಥ ಗ್ರಹ ಲಗ್ನದಲ್ಲಿದ್ದರೆ ಅವನ ಬಗ್ಗೆ ಕೇಳ್ತಾ ಇದ್ದಾನೆ, ಅಥವಾ 3ನೇ ಮನೆಗೇನಾದರೂ ಇದ್ದಂದ್ಕೊಳ್ಳಿ, ತೃತೀಯ ಸ್ಥಾನ ಭ್ರಾತೃಸ್ಥಾನ, ಕನಿಷ್ಠ ಸೋದರ ಸೋದರಿಯರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಕಂತುಕೊಳ್ತಾ ಇದ್ದಾನೆ. ಏಕಾದಶ ಸ್ಥಾನದಲ್ಲಿ ಅಂದ್ಕೊಳ್ಳಿ, ಅಣ್ಣ ಅಥವಾ ಅಕ್ಕನ ಬಗ್ಗೆ ತಿಳ್ಕೊಳ್ಬೇಕು ಅಂದ್ಕೊಳ್ತಾ ಇದ್ದಾನೆ. ಪಂಚಮ ಸ್ಥಾನದಲ್ಲಿ ಏನಾದರೂ ಬಲವಾದ ಗ್ರಹ ಇದ್ದಂತಂದರೆ ಮಗನ ಬಗ್ಗೆ ತಿಳ್ಕೊಳ್ಬೇಕು ಅಂದ್ಕೊಳ್ತಾ ಇದ್ದಾನೆ, ಮಗ ಅಥವಾ ಮಗಳು. 4ನೇ ಮನೆಗಿದ್ರೆ ತಾಯಿ, ಮಾತಃ ಅಥವಾ ಸ್ವಸ, ತಾಯಿ ಆಗಲಿ ತಂಗಿ ಆಗಲಿ ಅವ್ರ ಬಗ್ಗೆ ತಿಳ್ಕೊಳ್ಬೇಕು ಅಂದ್ಕೊಳ್ತಾ ಇದ್ದಾನೆ. ಇನ್ನು ಷಷ್ಠ ಸ್ಥಾನದಲ್ಲಿದ್ದರೆ ತನ್ನ ಶತ್ರುಗಳ ಬಗ್ಗೆ ತಿಳ್ಕೊಳ್ತಾ ಇದ್ದಾನೆ ಅಂತ ನಾವು ಚಿಂತನೆ ಮಾಡಬೇಕು. ಯಾರ ಬಗ್ಗೆ ಕೇಳ್ತಾ ಇದ್ದಾನೆ, ಅವನು ಏನೋ ಹೇಳಿದ್ದಾನೆ, ನಿರ್ದಿಷ್ಟವಾಗಿ ಪ್ರಶ್ನೆ ಕೇಳಿದ್ದಾನೆ, ಯಾರ ಬಗ್ಗೆ ಅಂತ ಗೊತ್ತಿಲ್ಲ. ಸೊ ಇನ್ ಕೇಸ್ ಜ್ಯೋತಿಷ್ಯನಾದವನು ತಿಳ್ಕೊಳ್ಬೇಕು ಅಂತಂದರೆ ಒಂದು ಬಲವಾದಂಥ ಗ್ರಹ ಚಕ್ರದಲ್ಲಿ ಯಾವ ಭಾವದಲ್ಲಿದ್ದಾನೋ ನೋಡಿ ಆ ಭಾವ ಸೂಚನೆ ಮಾಡುವಂಥ ವ್ಯಕ್ತಿಯ ಬಗ್ಗೆ ಕೇಳ್ತಾ ಇದ್ದಾನೆ ಅಂತ ನಾವಿಲ್ಲಿ ತಿಳಿದುಕೊಳ್ಳಬಹುದು. ನಂತರ ಮತ್ತೊಂದು ಸೂತ್ರ, ಭಾರ್ಯಾ ಭವೇತ್ ಸಪ್ತಮಗೈ ರಮಿ ಬಿದ್ದರ್ ಮಾಶ್ರಿತೋ ಧರ್ಮ ಸಮಾಶ್ರಿತೈಶ್ಚ ಕಸ್ತೈರ್ ಗುರುಸ್ವಾಂಶ ಪಮಿತ್ರ ಶತ್ರು ಸ್ಥಾನೇಶು ತದ್ವದ್ ಬಲವತ್ಸು ವಾಚ್ಯಂ ಅಂತ ಹೇಳ್ತಾರೆ. ಇಲ್ಲಿ ಈ ಸೂತ್ರದ ಏನು ಹೇಳುತ್ತೆ ಅಂದರೆ, ಸಪ್ತಮ ಸ್ಥಾನದಲ್ಲಿ ತನ್ನ ಪತಿ ಬಗ್ಗೆ ಸೂಚನೆ ಮಾಡ್ತದೆ. ನವಮ ಸ್ಥಾನ ನವಮ ಸ್ಥಾನ ಅಥವಾ ದಶಮ ಸ್ಥಾನ, ಇದರಲ್ಲಿ ತನ್ನ ಮತದ ಬಗ್ಗೆ ಆಗಲಿ, ಮತಕ್ಕೆ ಸಂಬಂಧಪಟ್ಟ ಗುರುಗಳ ಬಗ್ಗೆ ಆಗಲಿ, ಮಠಾಧಿಪತಿಗಳ ಬಗ್ಗೆ ಆಗಲಿ ತಿಳ್ಕೊಳ್ಬೇಕು ಅಂತ ಬಯಸ್ತಾ ಇದ್ದಾನೆ ಅಂತ ಸೂಚನೆ ಮಾಡ್ತದೆ. ಇಲ್ಲಿ ಬಲವಾದ ಗ್ರಹ ಹೇಗಿದೆ, ಹೇಗೆ ತಿಳಿಬೇಕು, ಹೆಂಗೆ ಒಂದು ಗ್ರಹ ಬಲವಾಗಿದೆ ಅಂತ ಹೆಂಗೆ ತಿಳ್ಕೊಳ್ಬೇಕು ಅಂತಂದರೆ, ನಾವು ಪ್ರಾರಂಭದಲ್ಲಿ ಸೂತ್ರಗಳನ್ನು ಹೇಳಿದ್ದೇವೆ. ಒಂದು ಗ್ರಹ ಉಚ್ಚ ಸ್ಥಾನದಲ್ಲಿದ್ದರೆ, ಸ್ವಕ್ಷೇತ್ರದಲ್ಲಿದ್ದರೆ, ಸ್ವನವಾಂಶದಲ್ಲಿದ್ದರೆ, ಅಂದರೆ ರಾಶಿಯಲ್ಲಿ ಯಾವ ಮನೆಯಲ್ಲಿದೆಯೋ ನವಾಂಶದಲ್ಲಿ ಏನಾಗಿದೆ, ರಾಶಿಯಲ್ಲೆಲ್ಲಣ ಇರಲಿ, ನವಾಂಶದಲ್ಲಿ ಸ್ವಕ್ಷೇತ್ರದಲ್ಲಿರಬೇಕು. ರಾಶಿಯಲ್ಲಿ ಸ್ವಕ್ಷೇತ್ರ ಅಥವಾ ನವಾಂಶದಲ್ಲಿ ಸ್ವಕ್ಷೇತ್ರ ಅಥವಾ ಮಿತ್ರಕ್ಷೇತ್ರ ಆದರೂ ಪರವಾಗಿಲ್ಲ. ಈ ಥರ ಇದ್ದರೆ ಆ ಗ್ರಹ ಬಲವಾಗಿದೆ ಅಂತ ತಿಳ್ಕೊಳ್ಬೇಕು.
ಒಂದು ಗ್ರಹ, ಉದಾಹರಣೆಗೆ ಒಂದು ಗ್ರಹ ಬಲ ಹೇಗಿದೆ ಅಂತ ತಿಳ್ಕೊಳ್ಳೋದ್ರೆ ನವಾಂಶದಲ್ಲಿ ನೋಡಿ ತಿಳ್ಕೊಳ್ತೇವೆ. ನಾವು ಪ್ರಾರಂಭದಲ್ಲಿ ನೋಡಿದ್ದೇವೆ, ನವಾಂಶವನ್ನು ಯಾವಾಗ ಉಪಯೋಗ ಮಾಡ್ತೇವೆ, ಒಂದು ಗ್ರಹ ಬಲವಾಗಿದೆಯಾ ಇಲ್ವಾ ಅಂತಂಬೋದು ನವಾಂಶವನ್ನು ನೋಡಿ ನಾವು ಡಿಸೈಡ್ ಮಾಡ್ತೇವೆ. ರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿದೆ, ನವಾಂಶದಲ್ಲಿ ಹೇಗಿದೆ, ನವಾಂಶದಲ್ಲಿ ಸ್ವಕ್ಷೇತ್ರದಲ್ಲಿದೆಯೋ, ಉಚ್ಚ ಸ್ಥಾನದಲ್ಲಿದೆಯೋ, ನೀಚ ಸ್ಥಾನದಲ್ಲಿದೆಯೋ, ಅದೆರಡನ್ನು ನಾವು ಆವ್ರೇಜಲ್ಲಿ ತಗೊಳ್ತೇವೆ. ಇದೆಲ್ಲ ನಿಮಗೆ ಕನ್ಫ್ಯೂಸ್ ಆಯಿತು, ಇದು ಬಲ ರಾಶಿಯಲ್ಲಿ ಒಂದು ಕಡೆ ಇದೆ, ನವಾಂಶದಲ್ಲಿ ಒಂದು ಕಡೆ ಇದೆ, ಕನ್ಫ್ಯೂಸ್ ಆಯಿತು ಅಂತಂದರೆ ನೀವು ಷಡ್ಬಲ ಅಂತಂದಿದೆ. ಆ ಷಡ್ಬಲದಲ್ಲಿ ನಿಮಗೆ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಕೊಟ್ಟಿರ್ತಾರೆ, ಎಲ್ಲ ಸಾಫ್ಟ್ವೇರ್ಸಲ್ಲೂ ಇರುತ್ತೆ, ಅಥವಾ ನಂಬರ್ಸಲ್ಲಾದರೂ ಕೊಟ್ಟಿರ್ತಾರೆ, ಪರ್ಸೆಂಟೇಜ್ಗಳಾದರೂ ಕೊಟ್ಟಿರ್ತಾರೆ. ಸೊ ನಂಬರ್ಸಲ್ಲಿ ಕೊಟ್ಟರೆ ಅಬವ್ 1 ಈಸ್ ಗುಡ್, ಬಿಲೋ 1 ಈಸ್ ವೀಕ್. ಪರ್ಸೆಂಟೇಜ್ ಕೊಟ್ಟರೆ 100% ಇತ್ತಂದ್ಕೊಳ್ಳಿ, ತುಂಬ ಅನುಕೂಲ. ಅಂದರೆ ಗ್ರೀನ್ ಝೋನು, ರೆಡ್ ಝೋನ್ ಈ ಥರ ಕೊಡ್ತಾರೆ. ಗ್ರಾಫಿಕೆಲ್ಲ ನಿಮಗೆ ಬಾರ್ಸ್ ಚಾರ್ಟಲ್ಲಿ ತೋರಿಸ್ತಾರೆ. ನಿಮಗೆ ಕೆಲವಿನ ಈ ಜಗನ್ನಾಥ ಹೋರ ಆಗಲಿ ಇಂಥದ್ದು ನೋಡಿದ್ರೆ ನಿಮಗೆ ಒಂದು ಬಾರ್ ಚಾರ್ಟ್ ಥರ ಇರುತ್ತೆ. ಅದನ್ನು ಹಿಡಿದು ಒಂದು ಗ್ರಹ ಬಲವಾಗಿದೆಯಾ ಅಂತ ನೋಡಿ ತಿಳ್ಕೊಳ್ಬೋದು. ಇನ್ನೂ ಸಂಶಯ ಬಂತು ಅಂದರೆ ಆ ಗ್ರಹ ಅಷ್ಟಕ ವರ್ಗದಲ್ಲಿ, ಆಯಾ ಅಷ್ಟಕ ವರ್ಗದಲ್ಲಿ ಎಷ್ಟು ಪಾಯಿಂಟ್ಸ್ ಬಂದಿದೆ ಅಂತ ನೋಡಿ. ಅದನ್ನು ತಿಳಿದು ಆ ಗ್ರಹ ಬಲವಾಗಿದೆಯಾ ಅಂತ ತಿಳ್ಕೊಳ್ಬೋದು. ಆ ಬಲವಾದ ಗ್ರಹ ಪ್ರಶ್ನೆ ಲಗ್ನದಿಂದ ಯಾವ ಭಾವದಲ್ಲಿರ್ತಾನೋ ಆ ಭಾವಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಕೇಳ್ತಾ ಇದ್ದಾನೆ ಅಂತ ತಿಳ್ಕೊಳ್ಬೋದು. ಸೊ ಇದು ನಿಮಗೆ ಜಗನ್ನಾಥ ಹೋರ ಅಂತ ಸಾಫ್ಟ್ವೇರಲ್ಲಿ ನೀವು ನೋಡಬೇಕಾದ್ರೆ ಒಂದು ಸಲ ನಾನು ತೋರಿಸ್ತೇನೆ ಬಲವಾದ ಗ್ರಹ ತಿಳ್ಕೊಳ್ಳೋದು ಹೇಗೆ ಅಂತ. ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಸ್ಟ್ರೆಂಗ್ತ್ ಅಂತಿರುತ್ತೆ ನೋಡಿ. ಸ್ಟ್ರೆಂಗ್ತಲ್ಲಿ ಇಲ್ಲಿ ಷಡ್ಬಲ ಅಂತಿದೆ. ಈ ಷಡ್ಬಲದಲ್ಲಿ ಸೂರ್ಯ, ಚಂದ್ರ, ಕುಜ, ಬುಧ, ಗುರು, ಶುಕ್ರ, ಶನಿ ಈ ಗ್ರಹಗಳಿಗೆ ಪಾಯಿಂಟ್ಸ್ ಕೊಟ್ಟಿದ್ದಾನೆ ನೋಡಿ. ಈ ಪಾಯಿಂಟ್ಸ್ ನಂಬರ್ಸ್ ಕೊಟ್ಟಿದಾಗ ಎಷ್ಟು ಬಲ ಇದೆ ಅಂತ ನೋಡ್ಬೋದು ನೋಡಿ. ಇಲ್ಲಿ ಪರ್ಸೆಂಟೇಜ್ ಇನ್ ಸ್ಟ್ರೆಂಗ್ತ್ 135 ಅಂದರೆ 100 ಅಬವ್ ಈಸ್ ಗುಡ್. ಸೊ ಇದರಲ್ಲಿ ಯಾವ ಗ್ರಹ ಬಲವಾಗಿದೆ ಅಂತಂಬೋದು ಈ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಈಸಿ ತಿಳ್ಕೊಳ್ಬೋದು. ಇಲ್ಲಿ ಕುಜ ಮತ್ತು ಶನಿ ಇಬ್ಬರೂ ಕೂಡ ಬಲವಾಗಿದ್ದಾರೆ. ಸೊ ಈ ಕುಜ ಶನಿ ಜಾತಕದ ಈ ಒಂದು ಪ್ರಶ್ನೆ ಚಕ್ರದಲ್ಲಿ ಯಾರ ಮನೆಗಿದ್ದಾರೆ ನೋಡ್ಕೊಳ್ಳಿ. ಲಗ್ನದಿಂದ 4ನೇ ಮನೆ ಕುಜ ಇದ್ದಾನೆ, 4ನೇ ಮನೆ ತಾಯಿ ಸ್ಥಾನ, ತಾಯಿ ಬಗ್ಗೆ ಕೇಳಬಹುದು. ಅಥವಾ ಶನಿ ಕೂಡ ಬಲವಾಗೇ ಇದ್ದಾನೆ, ಶನಿ ಸ್ವಕ್ಷೇತ್ರದಲ್ಲಿ ಬೇರೆ ಇದ್ದಾನೆ. ಸ್ವಕ್ಷೇತ್ರದಲ್ಲಿ ಗುರುದೃಷ್ಟಿ ಇರೋದ್ರಿಂದ ಈ ಶನಿ ಕೂಡ ಬಲವಾಗಿದ್ದಾನೆ, 2ನೇ ಮನೆಗಿದ್ದಾನೆ, ತನ್ನ ಕುಟುಂಬದವರ ಬಗ್ಗೆ ತಿಳ್ಕೊಳ್ಬೇಕು ಅಂತಿದ್ದಾನೆ, ತಾಯಿ ಅಥವಾ ಕುಟುಂಬ. ಈ ರೀತಿ ನಮಗೆ ನವಾಂಶದಲ್ಲಿ ನೋಡಿ ನಿಮಗೆ ಗ್ರಹವನ್ನು ಬಲವನ್ನು ತಿಳಿದುಕೊಳ್ಳಕ್ಕಾಗದೇ ಇದ್ದ ಪಕ್ಷದಲ್ಲಿ ಷಡ್ಬಲವನ್ನು ನೋಡಿ. ಈ ಷಡ್ಬಲವನ್ನು ನೋಡಿ ಯಾವ ಗ್ರಹಕ್ಕೆ ಹೆಚ್ಚು ಬಲ ಇದೆ ಅಂತ ನಿಮಗೆ ರೆಪ್ರೆಸೆಂಟ್ ಮಾಡಿರ್ತಾರೆ ಅದನ್ನು ಬೇಸ್ ಮಾಡಿಕೊಂಡು ನೀವು ಯಾವ ಭಾವದಲ್ಲಿ ಆ ಗ್ರಹ ಇದೆ ಅಂತ ತಿಳ್ಕೊಂಡು ಅದರ ಪ್ರಕಾರ ನಾವು ಮುಂದಕ್ಕೆ ಹೋಗ್ತೇವೆ, ಆ ವಿಷಯವನ್ನು ತಿಳ್ಕೊಳ್ತೇವೆ. ಇದೇ ರೀತಿ ಮನೋಪ್ರಶ್ನೆ ಅಥವಾ ಮೂಕ ಪ್ರಶ್ನೆ ಬಗ್ಗೆ ಪ್ರಶ್ನೆ ಮಾರ್ಗ ಅಂತ ಒಂದಿದೆ, ಅದು ಕೂಡ ಕೆಲವಿನ ವಿಷಯಗಳನ್ನು ಸೂಚನೆ ಮಾಡ್ತದೆ. ಪ್ರಶ್ನೆ ಮಾರ್ಗ ಏನು ಹೇಳುತ್ತೆ, ಲಗ್ನದಲ್ಲಿ ಏನಾದರೂ ಗುರು ಅಥವಾ ಚಂದ್ರ ಏನಾದರೂ ಇದ್ದರೆ ಅವನ ಪ್ರಶ್ನೆ ಕೇಳೋ ಕಾಲಕ್ಕೆ ಗುರುಗ್ರಹ ಅಥವಾ ಚಂದ್ರಗ್ರಹ ಲಗ್ನದಲ್ಲಿದ್ದರೆ ಅವನು ಆಯುಷ್ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾನೆ. ಆಯುಷ್ ಬಗ್ಗೆ ತನ್ನ ಆಯುಷ್ ಹೇಗಿದೆ ಅಂತ ತಿಳ್ಕೊಳ್ಳು ಬಯಸ್ತಾ ಇದ್ದಾನೆ. ಇದು ಹೇಸಿಗೆ ಇರುವಂಥ ವಿಷಯ ಅಲ್ಲ, ಡೈರೆಕ್ಟಾಗಿ ಕೇಳ್ಬೋದು. ಇದು ಚಿಂತನೆ ಮಾಡಲಿಕ್ಕೆ ನಮಗಷ್ಟೇ. ನೆಕ್ಸ್ಟ್ ಶನಿ ಇದ್ದಂತಂದುಕೊಳ್ಳಿ, ಲಗ್ನದಲ್ಲಿ ಶನಿ 12ರಲ್ಲಾಗಲಿ 8ರಲ್ಲಾಗಲಿ 7ರಲ್ಲಾಗಲಿ ಇದ್ದರೆ ಏನೋ ವಸ್ತು ಕಳ್ಕೊಂಡಿದ್ದಾನೆ, ಅದರ ಬಗ್ಗೆ ಕೇಳ್ಕೊತಾ ಇದ್ದಾನೆ ಅಂತ ಅಂದ್ಕೊಳ್ಬೇಕು. ಗುರು ಅಥವಾ ಶುಕ್ರ ಲಗ್ನದಲ್ಲಿದ್ದರೆ, ಬುಧ ದಶಮ ಸ್ಥಾನದಲ್ಲಿದ್ದಲ್ಲಿ ಅವನು ಮಾಡ್ತಾ ಇರುವಂಥ ಕೆಲಸ ಯಾವಾಗ ಸಕ್ಸಸ್ ಆಗುತ್ತೆ, ಪೂರ್ಣಗೊಳ್ಳುತ್ತೆ, ಯಾವಾಗ ಕಂಪ್ಲೀಟ್ ಆಗುತ್ತೆ ಅಂತ ತಿಳ್ಕೊಳ್ಬೇಕು ಅಂದ್ಕೊತಾ ಇದ್ದಾನೆ. ಮತ್ತು ಸಹಜ ಪಾಪಗ್ರಹಗಳು ಕೇಂದ್ರ ಸ್ಥಾನದಲ್ಲಿದ್ದರೆ ಅಥವಾ ಷಷ್ಠ ಸ್ಥಾನದಲ್ಲಿದ್ದಲ್ಲಿ ಸಂಪತ್ತು ನಷ್ಟ ಆಗಿದೆ ಅಥವಾ ಕಳುವಿನ ಬಗ್ಗೆ ತಿಳ್ಕೊಳ್ಬೇಕು ಅಂತ ಅಂದ್ಕೊಳ್ತಾ ಇದ್ದಾನೆ. ಈ ರೀತಿ ಪ್ರಶ್ನೆ ಮಾರ್ಗದಲ್ಲೂ ಹೇಳುತ್ತೆ. ಇನ್ನು ಸಂಕೇತ ನಿಧಿಯಲ್ಲಿ ಬಹಳಷ್ಟು ಇದೆ, ಆದರೆ ನಮಗಿಲ್ಲಿ ಈ ಸೂತ್ರಗಳು ಇಷ್ಟು ಸಾಕು. ಆದರೆ ಬಹಳಷ್ಟು ವಿಷಯಗಳು ಇವತ್ತಿನ ದಿನ ಡೈರೆಕ್ಟಾಗೆ ಕೇಳ್ತಾರೆ. ಜ್ಯೋತಿಷ್ಯನನ್ನು ಕೇಳೋಕ್ಕಾಗ್ತಾ ಇಲ್ಲ ಅಂತಂದಾಗ ತುಂಬ ಇವತ್ತಿನ ಕಾಲ ಅಂತಂದರೆ ತುಂಬ ಹೇಸಿಗೆ ಆಗುವಂಥ ವಿಚಾರ ಅಂತಂದರೆ
ನಮ್ಮ ಯಾರು ಮಾಡದಂಥ ಕೆಲಸಗಳನ್ನು ಮಾಡಿದರೆ ಅಂಥ ವಿಚಾರಗಳನ್ನು ಕೇಳ್ತಾರೆ. ಅದು ಕಡಿಮೆ, ಇವತ್ತಿನ ದಿನ ಬಹಳ ಕಡಿಮೆ. ಮತ್ತೆ ಮತ್ತೊಂದು ಸೂತ್ರ, ಭಾಗೇ ಚರವಿಲಗ್ನಗತೆ ಚ ಮಧ್ಯಾನ್ ಭ್ರಷ್ಟ ಪ್ರವಾಸ ವಿಷಯ ಭವತೀಹ ಚಿಂತಾ ಭ್ರಷ್ಟಃ ಸಚ್ಚೇದ್ ಭವತಿ ಸಪ್ತಮತಸ್ತದಾತು ವ್ಯಾವರ್ತತೆ ಯದಿನ ವಕ್ರಗತೋ ಗ್ರಹವು ಸೌ ಅಂತ ಹೇಳ್ತಾರೆ. ಅಂದರೆ ಪ್ರಶ್ನೆ ಕೇಳೋ ಕಾಲಕ್ಕೆ ಲಗ್ನ ಚರರಾಶಿಯಾಗಿ ಅಥವಾ 6, 7, 8, 9 ನವಾಂಶಗಳು ಚರರಾಶಿಗಳಲ್ಲಿದ್ದರೆ, ನವಾಂಶದಲ್ಲಿ 6, 7, 8, 9 ನವಾಂಶಗಳು ಚರರಾಶಿಗಳಲ್ಲಿ ಏನಾದರೂ ಇದ್ದರೆ ಅವನು ವಿದೇಶಿ ಜೀವನದ ಬಗ್ಗೆ ತಿಳ್ಕೊಳ್ಳೋಕೆ ಬಯಸ್ತಾ ಇದ್ದಾನೆ ಅಂತ ಸೂಚಿಸ್ತದೆ. ಇದು ಇವತ್ತಿನ ದಿನ ಡೈರೆಕ್ಟಾಗಿ ಕೇಳ್ತಾರೆ. ಸಪ್ತಮ ಸ್ಥಾನದಿಂದ ಸಂಚರಿಸುವಂಥ ಗ್ರಹ, ಯಾವುದನ್ನ ಒಂದು ಗ್ರಹ ಸಪ್ತಮ ಸ್ಥಾನದಿಂದ ಸಂಚಾರ ಮಾಡ್ತಾ ಇದೆ ಅಂತ ಅಂದ್ಕೊಳ್ಳೋಣ, ಪ್ರಯಾಣವನ್ನು ಸೂಚನೆ ಮಾಡ್ತದೆ. ಅಂದರೆ ವಿದೇಶಿಯಾನದಿಂದ ಬರಬೇಕು ಅಂತಾಗಲಿ ಅಥವಾ ವಿದೇಶಕ್ಕೆ ಹೋಗಬೇಕು ಅಂತಾಗಲಿ ಅಂದ್ಕೊಳ್ತಾ ಇದ್ದಾನೆ. ಒಂದು ವೇಳೆ ಸಪ್ತಮದಲ್ಲಿರುವಂಥ ಗ್ರಹ ವಕ್ರಿಯಾಗಿ ಏನಾದರೂ ಇದ್ದರೆ ರಿಟರ್ನ್ ಬರಬೇಕು ಅಂದ್ಕೊಳ್ತಾ ಇದ್ದಾನೆ. ಬರೀ ವಕ್ರಿ ಇಲ್ಲ, ನೇರ ಗಮನ ಇತ್ತು ಅಂದ್ಕೊಳ್ಳಿ, ಹೋಗಬೇಕು ಅಂದ್ಕೊಳ್ತಾ, ಒಂದು ಸ್ಥಳಕ್ಕೆ ಹೋಗಬೇಕು ಅಂತ ಅಂದ್ಕೊಳ್ತಾ ಇದ್ದಾನೆ ಅಂತ ಹೇಳ್ತಾನೆ. ಇವತ್ತಿನ ದಿನ ಇದರ ಅವಶ್ಯಕತೆ ಇಲ್ಲ, ಯಾಕಂದರೆ ಡೈರೆಕ್ಟಾಗಿ ಕೇಳ್ತಾರೆ. ಹಿಂದಿನ ಕಾಲದಲ್ಲಿ ವಿದೇಶಗಳಿಗೆ ಹೋಗೋದು ಒಂಥರ ಕೆಟ್ಟ ಕೆಲಸ, ಅದನ್ನು ಡೈರೆಕ್ಟಾಗಿ ಜ್ಯೋತಿಷಿಗೆ ಹೇಳಿ ಫೀಲ್ ಆಗ್ತಾನೆ ಅಂತ ಹೇಳಿ ಈ ರೀತಿ ಮನಸ್ಸಲ್ಲಿ ಹೇಳ್ತಾ ಇದ್ರು, ಅವನು ಹೇಳ್ತಿದ್ದ. ಆದರೆ ಇವತ್ತಿನ ದಿನ ಇದರ ಅವಶ್ಯಕತೆ ಇಲ್ಲ. ನಂತರ ದೀರ್ಘಾಸ್ತು ಲಾಲಿ ಮೃಗನಾಯಕ ಕನ್ಯಕಾ ಸ್ಯುರ್ಮಧ್ಯಾ ಧನುರ್ಮಕಟ ಕರ್ಕಟ ಯುಗ್ಮ ಸಂಜ್ಞಾ ಹ್ರಸ್ವಾಶ್ಚ ಮೇಷ ವೃಷಮೀನ ಘಟಾ ಪ್ರತಿಷ್ಠಾ ವಸ್ತು ಪ್ರಮಾಣಮಭಿ ರಾಶಿ ಸಮಾನಮೀವ ಅಂತ ಹೇಳ್ತಾರೆ. ಅಂದರೆ ಮನಸ್ಸಿನಲ್ಲಿ ಯೋಚಿಸುವಂಥ ವಸ್ತುವಿನ, ಅವನ ಮನಸ್ಸಲ್ಲಿ ಯಾವುದೋ ಒಂದು ವಸ್ತುವಿನ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾನೆ. ಇಷ್ಟು ಹೊತ್ತು ನಾವು ವ್ಯಕ್ತಿಯ ಬಗ್ಗೆ ನೋಡಿದ್ವಿ, ಒಂದು ಸ್ಥಳದ ಬಗ್ಗೆ ನೋಡಿದ್ವಿ. ಒಂದು ವಸ್ತು ಇಟ್ಕೊಂಡಿದ್ದಾನೆ, ಅದರ ಬಗ್ಗೆ ಕೇಳ್ತಾ ಇದ್ದಾನೆ. ಅದರ ಬಗ್ಗೆ ಕೇಳಿದಾಗ ಅದರ ಉದ್ದ ಎಷ್ಟಿದೆ, ಅದರ ಪರಿಮಾಣ ಏನು, ಸಣ್ಣ ವಸ್ತು ಬಗ್ಗೆ ಕೇಳ್ತಿದ್ದಾನ, ದೊಡ್ಡ ವಸ್ತು ಬಗ್ಗೆ ಕೇಳ್ತಿದ್ದಾನ ಅಂತ ಜ್ಯೋತಿಷ್ಯ ಒಂದು ಕನ್ಕ್ಲೂಷನ್ಗೆ ಬರಬೇಕಲ್ಲ. ಅದಕ್ಕೋಸ್ಕರ ಪ್ರಶ್ನೆ ಕೇಳೋ ಸಮಯದಲ್ಲಿ ಅವನ ಮನಸ್ಸಲ್ಲಿ ಯೋಚಿಸುವಂಥ ವಸ್ತುವಿನ ಉದ್ದ ಪರಿಮಾಣವನ್ನು ಆ ರಾಶಿ ಸೂಚಿಸುವಂಥ ಪರಿಣಾಮ ಅಥವಾ ಉದ್ದದಿಂದ ತಿಳ್ಕೊಳ್ಳಬೇಕು. ಒಂದು ವೇಳೆ ತುಲಾ, ವೃಶ್ಚಿಕ, ಸಿಂಹ ಮತ್ತು ಕನ್ಯಾ ಇದೇನಾದರೂ ಈ ರಾಶಿಗಳಲ್ಲಿ ಬಲವಾದಂಥ ಗ್ರಹ ಏನಾದರೂ ಇದ್ದರೆ ಒಂದು ಉದ್ದ ಗಾತ್ರದ ವಸ್ತುವದ ಬಗ್ಗೆ ಚಿಂತನೆ ಮಾಡ್ತಾ ಇದ್ದಾನೆ, ತುಂಬ ಉದ್ದಕ್ಕಿರುವಂಥ ವಸ್ತು. ಧನುಸ್ಸು, ಮಕರ, ಕರ್ಕ ಮತ್ತು ಮಿಥುನ ಆದರೆ ಒಂದು ಅಷ್ಟು ದೊಡ್ಡದಲ್ಲ, ಮಧ್ಯಮ ಗಾತ್ರ, ಒಂದು ಮಿಡಿಲ್ ಇರುವಂಥ ಉದ್ದದ ಗಾತ್ರವನ್ನು ಆ ವಸ್ತುವನ್ನು ಸೂಚನೆ ಮಾಡ್ತಾ ಇದೆ. ಮೇಷ, ವೃಷಭ, ಮೀನ ಮತ್ತು ಕುಂಭ ಇದು ಸಣ್ಣದು, ಅವನು ಕೇಳ್ತಾ ಇರೋ ವಸ್ತು ಸಣ್ಣದು. ತುಲಾ, ವೃಶ್ಚಿಕ, ಸಿಂಹ, ಕನ್ಯಾ ಆದರೆ ಮಧ್ಯಸ್ಥವಾಗಿರುತ್ತೆ. ಅದೇ ಇನ್ನು ದೊಡ್ಡದು, ತುಲಾ, ವೃಶ್ಚಿಕ, ಸಿಂಹ ಮತ್ತು ಕನ್ಯಾ ಆದರೆ ತುಂಬ ದೊಡ್ಡದು. ಧನುಸ್ಸು, ಮಕರ, ಕರ್ಕ, ಮಿಥುನ ಆದರೆ ಮಧ್ಯವಸ್ಥವಾಗಿರುತ್ತೆ. ಮೇಷ, ವೃಷಭ, ಮೀನ ಮತ್ತು ಕುಂಭ ಆದರೆ ತುಂಬ ಸಣ್ಣದಾಗಿರುತ್ತೆ. ಅವನು ಮನಸ್ಸಿನಲ್ಲಿಟ್ಟುಕೊಂಡಂಥ ವಸ್ತುವಿನ ಒಂದು ಪರಿಮಾಣ, ಒಂದು ಗಾತ್ರ ತಿಳ್ಕೊಳ್ಬೇಕಂತಂದರೆ, ಉದ್ದ ತಿಳ್ಕೊಳ್ಬೇಕಾದ್ರೆ ಈ ರೀತಿ ಬಲವಾದಂಥ ಗ್ರಹ ಯಾವ ರಾಶಿಯಲ್ಲಿದ್ದಾನೋ ಅಂತ ನೋಡಿ ಅವನು ಆ ವಸ್ತು ಯಾವ ವಸ್ತುವನ್ನು ಚಿಂತನೆ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಳ್ಬೋದು. ನಂತರ ಆ ವಸ್ತುವಿನ ಆಕಾರ, ಒಂದು ಕಲರ್ ತಿಳ್ಕೊಳ್ಬೇಕು, ಅದು ಯಾವ ಕಲರ್ಲಿರುತ್ತೆ ಅಂತ ತಿಳ್ಕೊಳ್ಬೇಕು ಅಂದ್ಕೊಳ್ಳಿ, ಅದಕ್ಕೂ ಸೂಚನೆ ಮಾಡ್ತಾರೆ. ರಕ್ತೌ ಸೂರ್ಯ ಮಹೀಸುತೌ ಶಶಿಸಿತೌ ಶ್ವೇತೌ ಸುಧಾದೀದಿತೇ ಸೂನು ಸ್ಯಾತ್ ದರಿತಾಕೃತಿ ಸುರಗುರು ಪೀತ ಶರಿ ಶ್ಯಾಮಲಃ ಸೂರ್ಯ ಸ್ಯಾತ್ ಚತುರಸ್ರಕಃ ಚಿತುಸುತೋ ವೃತ್ತಸ್ತಥಾ ರಂಧ್ರವಾನ್ ಸೌಮ್ಯೋ ದೀರ್ಘತನುಸ್ತಥಾ ಶಶಧರೋ ದೀರ್ಘಕೃತಿ ಸುಂದರ ಅಂತ ಹೇಳ್ತಾರೆ. ಅಂದರೆ ಅವನ ಮನಸ್ಸಿನಲ್ಲಿರುವಂಥ ವಸ್ತು, ವರ್ಣ, ಕಲರ್ ಯಾವುದಿದೆ ಅಂತ ತಿಳ್ಕೊಳ್ಬೇಕಾದ್ರೆ
ಸೂರ್ಯ ಮತ್ತು ಕುಜ ಇಬ್ಬರು ಕೂಡ ಕೆಂಪು ವರ್ಣವನ್ನು ಸೂಚನೆ ಮಾಡ್ತಾರೆ, ರಕ್ತವರ್ಣ, ರೆಡ್ ಸೂಚನೆ ಮಾಡ್ತಾರೆ. ಚಂದ್ರ ಮತ್ತು ಶುಕ್ರ ಶ್ವೇತವರ್ಣ, ವೈಟ್ ಕಲರ್ನ ಸೂಚನೆ ಮಾಡ್ತಾರೆ. ಗುರು ಹಳದಿ, ಯೆಲ್ಲೋ ಕಲರ್ನ ಸೂಚನೆ ಮಾಡ್ತಾನೆ. ಶನಿ ಕಪ್ಪು ವರ್ಣವನ್ನು ಸೂಚನೆ ಮಾಡ್ತಾನೆ. ಈ ರೀತಿ ಬಲವಾದ ಗ್ರಹ ಯಾವುದಾಗಿರುತ್ತೋ ಆ ವಸ್ತುವಿನ ಕಲರ್ ಬಗ್ಗೆ ತಿಳ್ಕೊಳ್ಬೇಕು ಅಂತಂದಾಗ ಆ ಗ್ರಹ ಯಾವ ಗ್ರಹ ಬಲವಾಗಿದೆಯೋ ಆ ಗ್ರಹಕ್ಕೆ ಸೂಚನೆ ಮಾಡುವಂಥ ಕಲರನ್ನು ಹಿಡಿದು ನಾವು ತಿಳ್ಕೊಳ್ಬಹುದು. ಮತ್ತೆ ಮತ್ತೊಂದು ಸೂತ್ರ, ಈಗ ಆ ಶೇಪ್, ಆಕಾರ, ಅವನ ಮನಸ್ಸಿನಲ್ಲಿರುವಂಥ ವಸ್ತುವಿನ ಆಕಾರದ ಬಗ್ಗೆ ತಿಳ್ಕೊಳ್ಬೇಕು, ಅದಕ್ಕೂ ಕೂಡ ಸೂತ್ರ ಹೇಳ್ತಾರೆ. ಜೀವೋ ವೃತ್ತವಪುಸ್ಥಿತಸ್ತ್ವತಿ ಕೃಶಃ ಸಾರಿಶ್ಚ ದೀರ್ಘಾಕೃತಿರ್ ಮಧ್ಯೆ ರಂಧ್ರ ಸಮನ್ವಿತಶ್ಚ ಕಥಿತಂ ರೂಪಂ ಗ್ರಹಾಣ ಮಿದಂ ಇತ್ಯೇವಂ ಕೃತಚಿಂತಿತಾದಿ ವಿಷಯ ಪ್ರಶ್ನೇಶು ವರ್ಣಾಕೃತಿ ದ್ರವ್ಯಸ್ಯಾಪಿ ಬಲಾನ್ವಿತ ಗ್ರಹವಶಾನ್ನಿ ಸಂಶಯಂ ನಿರ್ದಿಶೇತ್ ಅಂತ ಹೇಳ್ತಾರೆ. ಅಂದರೆ ವಸ್ತುವಿನ ಆಕಾರದ ಬಗ್ಗೆ ತಿಳ್ಕೊಳ್ಬೇಕು ಅಂತಂದಾಗ ಸೂರ್ಯ ಚತುರಸ್ರಾಕಾರವನ್ನು ಸೂಚನೆ ಮಾಡ್ತದೆ, ಕುಜ ವರ್ತುಲ, ಒಂದು ಸರ್ಕಲ್ ಸೂಚನೆ ಮಾಡ್ತದೆ. ನಮಗೆ ಈ ನವಗ್ರಹ ಮಂತ್ರಗಳಲ್ಲಿ ಬರ್ತದೆ ತ್ರಿಕೋಣಾಕಾರ ಮಂಡಲೆ ಅಂತ ಬರುತ್ತೆ ಕುಜನಿಗೆ, ಬಟ್ ದಟ್ ಈಸ್ ಡಿಫ್ರೆಂಟ್. ಇಲ್ಲಿ ಪ್ರಶ್ನೆ ಕೇಳುವಂಥ ವಿಷಯದ ಸೂತ್ರದ ಬಗ್ಗೆ ಮಾತ್ರ ಇಲ್ಲಿ ಕುಜನ ಆಕಾರ ಚೇಂಜ್ ಆಗ್ತದೆ. ಹಾಗಾಗಿ ಅದಕ್ಕೆ ಇದಕ್ಕೆ ಕನ್ಫ್ಯೂಸ್ ಮಾಡಿಕೊಳ್ಳಬೇಡಿ. ಎಸ್ಪೆಷಲಿ ಈ ಪ್ರಶ್ನೆಗೆ ಸಂಬಂಧಪಟ್ಟದ್ದು ಮಾತ್ರವೇ. ಸೂರ್ಯ ಚತುರಸ್ರಾಕಾರವನ್ನು ಸೂಚನೆ ಮಾಡ್ತದೆ, ಕುಜ ವರ್ತುಲ ಅಥವಾ ಸರ್ಕಲ್ ಆಕಾರವನ್ನು ಸೂಚನೆ ಮಾಡ್ತದೆ, ಬುಧ ತುಂಬ ಉದ್ದದ್ದು ಟಾಲ್ ಆಗಿರುವಂಥ ಆಕಾರವನ್ನು ಸೂಚನೆ ಮಾಡ್ತದೆ, ಚಂದ್ರ ಕೂಡ ಉದ್ದನೆಯ ಆಕಾರವನ್ನು ಸೂಚನೆ ಮಾಡ್ತದೆ, ಗುರುವು ಸರ್ಕಲ್ ಅದು ಕೂಡ ವೃತ್ತಾಕಾರವನ್ನು ಸೂಚನೆ ಮಾಡ್ತದೆ, ಶುಕ್ರ ತುಂಬ ತಿನ್ನಾಗಿ ಇರ್ತದೆ, ತೆಳ್ಳಗಿರ್ತದೆ ಅಂತ ಸೂಚನೆ ಮಾಡ್ತದೆ, ಶನಿ ತುಂಬ ಲಾಂಗ್ ಫಾರ್ಮ್, ತುಂಬ ಉದ್ದನ ಗಾತ್ರದ್ದನ್ನು ಸೂಚನೆ ಮಾಡ್ತದೆ. ಈ ಥರ ಮನಸ್ಸಿನಲ್ಲಿ ಅಂದುಕೊಳ್ತಾ ಇರುವಂಥ ವಸ್ತುವು ಅದರ ಶೇಪ್ ಹೇಗಿರಬಹುದು ಅಂತ ಈ ಗ್ರಹಗಳ ಮೂಲಕ ತಿಳ್ಕೊಳ್ಬೋದು. ಬಲವಾದ ಗ್ರಹ ಯಾವುದಾಗತ್ತೆ ಅದರ ಮುಖಾಂತರವಾಗಿ ಅವನು ಆಲೋಚಿಸುವಂಥ ಶೇಪ್ ಹೇಗಿದೆ, ಕಲರ್ ಹೇಗಿದೆ, ಈ ಗ್ರಹಗಳು ಮತ್ತು ರಾಶಿಗಳನ್ನು ಹಿಡಿದು ತಿಳಿದುಕೊಳ್ಳಬಹುದು. ಮತ್ತೊಂದು ಸೂತ್ರ, ಈಗ ಮುಖ್ಯವಾಗಿ ಏನು ಹೇಳ್ತಾರೆ, ಧಾತು ಮೂಲ ಜೀವ. ಅಸಲು ಅವನು ಪ್ರಶ್ನೆ ಕೇಳ್ತಾ ಇರೋದು ಒಂದು ವಸ್ತುವಿನ ಎಲಿಮೆಂಟ್, ವಸ್ತುವಿನ ಬಗ್ಗೆ ಕೇಳ್ತಾ ಇದ್ದಾನೋ, ಜಡ ಪದಾರ್ಥದ ಬಗ್ಗೆ ಕೇಳ್ತಾ ಇದ್ದಾನೋ, ಅಥವಾ ಜೀವ ಇರುವಂಥದ್ರ ಬಗ್ಗೆ ಕೇಳ್ತಾ ಇದ್ದಾನೋ, ಅಥವಾ ಜೀವ ಇರುತ್ತೆ ಆದರೂ ಜಡ ಇದ್ದಂಗೆ ಇರುತ್ತೆ. ಈಗ ಶಾಖೆಗಳು, ಈ ಕಾಯಿ ಪಲ್ಯ ಶಾಖೆಗಳು ಇವೆಲ್ಲ ಕೂಡ ಜೀವ ಇರುತ್ತೆ ಅದರಾಗೆ, ಆದರೆ ಅದು ನಾವು ಜೀವ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಅದನ್ನು ಇಲ್ಲಿ ಧಾತು ಮೂಲ ಜೀವ ಅಂತೀವಿ. ಧಾತು ಅಂತಂದರೆ ಮಿನರಲ್ಸ್, ಎಲಿಮೆಂಟ್ಸ್, ಜಡ ಪದಾರ್ಥಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದರೆ ಧಾತು ಅಂತೀವಿ. ಮೂಲ ಅಂತಂದರೆ ಈ ಗಡ್ಡೆಗಳು, ವೆಜಿಟೇಬಲ್ಸು, ಶಾಖೆಗಳು ಇವೆಲ್ಲ ಕೂಡ ಮೂಲ ಕೆಳಗೆ ಬರುತ್ತೆ. ಜೀವ ಅಂತಂದರೆ ಲಿವಿಂಗ್ ಬೀಯಿಂಗ್ಸ್, ಮನುಷ್ಯ, ಒಬ್ಬ ವ್ಯಕ್ತಿಯ ಬಗ್ಗೆ ತಿಳ್ಕೊಳ್ಬೇಕು ಅಥವಾ ಒಂದು ಅನಿಮಲ್, ಇವುಗಳ ಬಗ್ಗೆ ತಿಳ್ಕೊಬೇಕಾದ್ರೆ ಜೀವ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಇವನು ಮನಸ್ಸಿನಲ್ಲಿ ಮನುಷ್ಯನ ಬಗ್ಗೆ ಕೇಳ್ತಾ ಇದ್ದಾನೆ, ಒಂದು ಶಾಖೆ ಹೊಲದ ಬಗ್ಗೆ ಕೇಳ್ತಾ ಇದ್ದಾನೆ, ಅಥವಾ ಒಂದು ಯಾವುದೋ ಒಂದು ವಸ್ತು, ಏನೋ ವಜ್ರ ಆಗ್ಬೋದು, ವೈಡೂರ್ಯ ಆಗ್ಬೋದು, ಯಾವುದೋ ಒಂದು ವಸ್ತು ಅದರ ಬಗ್ಗೆ ಕೇಳಬೇಕು ಅಂತ ಅಂದ್ಕೊಳ್ತಾ ಇದ್ದಾನೆಯಾ ಅಂತ ತಿಳ್ಕೊಳ್ಬೋದು. ಇವತ್ತಿನ ದಿನ ಇದರ ಅವಶ್ಯಕತೆ ಇಲ್ಲವೇ ಇಲ್ಲ, ಅವನೇ ಡೈರೆಕ್ಟಾಗಿ ಕೇಳ್ತಾರೆ. ಅದನ್ನು ಮುಚ್ಚಿಡುವಂಥ ಸಮಸ್ಯೆ ಏನೂ ಇಲ್ಲ ಇವತ್ತಿನ ದಿನ. ಆದರೆ ಹಿಂದಿನ ದಿನ ಯಾರನ್ನ ಕೂಡ ನಂಬ್ತಿದ್ದಿಲ್ಲ. ಏನು, ಯಾಕೆಂದರೆ ಆಗಿನ ಕಾಲದ ಶಿಕ್ಷೆಗಳು ಜಾಸ್ತಿ. ಏನಾದರೂ ನನ್ನ ಮನೆಗೆ ವೈಡೂರ್ಯ ವಜ್ರ ಇದೆ ಅಂತಂದರೆ ಈ ಜ್ಯೋತಿಷ್ಯ ಏನಾದರೂ ಮತ್ತೆ ಹೋಗಿ ಅಥವಾ ಯಾರಾದರೂ ಕೇಳಿಸಿಕೊಂಡು ರಾಜನಿಗೆ ಹೇಳಿದರೆ ಅವನು ಬಂದು ಎಲ್ಲ ವಶ ಮಾಡಿಬಿಡ್ತಾನೆ. ಕೋರ್ಟು, ನೋಟಿಸು, ವಾದೋಪವಾದಗಳು ಏನಿರಲ್ಲ, ಬಂದು ತೊಗೊಂಡು ಹೋಗ್ತಾನೇ ಇರ್ತಾನೆ ದೌರ್ಜನ್ಯದಿಂದ. ಹಾಗಾಗಿ ತುಂಬ ಎಚ್ಚರಿಕೆಯಿಂದ ಪ್ರಶ್ನೆ ಕೇಳ್ತಾ ಇದ್ದಾರೆ. ಇವತ್ತು ಆ ಥರ ಏನಿಲ್ಲ, ಇವತ್ತು ಇದರ ಅವಶ್ಯಕತೆ ಇಲ್ಲ. ಆದರೂ ಕೂಡ ಇದರ ಬಗ್ಗೆ ತಿಳ್ಕೊಳ್ಳೋಣ. ಇದರ ಬಗ್ಗೆ ಸೂತ್ರ ಏನು ಹೇಳುತ್ತೆ, ಲಗ್ನೇವಾ ದ್ಯುದಿತಂ ತ್ರಿಕೋಣ ಭವನಿ ಸ್ವಾಂಶಂ ನಿಜಾಂ ಶಸ್ತಿತೋ ಯಹ ಕಶ್ಚಿದ್ ಗ್ರಹ ಈಕ್ಷತೆ ತದಿಹ ವಾಸ್ಯಾತ್ ಧಾತು ಚಿಂತನಾ ಧ್ರುವಂ ಅನ್ಯಾಂಶೇ ಸಮವಸ್ಥಿತಃ ಪುರಸ್ರಸೌ
ಜೀವಸ್ಯ ಚಿಂತಾಕರೋ ಮೂಲಸ್ಯಾಪಿ ಪರಾಂಶಕೆ ಪರಿಗತ ಪಶ್ಯನ್ ಪರಾಂಶಂ ಗ್ರಹ ಅಂತ ಹೇಳ್ತಾರೆ. ಧಾತು, ಮೂಲ, ಜೀವ ಇದನ್ನು ನಾವು ಪ್ರೆಡಿಕ್ಟ್ ಮಾಡಬೇಕು ಅಂತಂದರೆ ಒಂದು ಗ್ರಹ, ಬಲವಾದಂತಹ ಗ್ರಹ ಸ್ವನವಾಂಶದಲ್ಲಿದ್ದು, ಅಂದರೆ ನವಾಂಶದಲ್ಲಿ ಸ್ವಕ್ಷೇತ್ರದಲ್ಲಿದ್ದು ತನ್ನ ನವಾಂಶ ರಾಶಿಯನ್ನೇ ನೋಡ್ತಾ ಇದ್ದಾಗ, ಈಗ ಒಂದೊಂದು ಗ್ರಹಕ್ಕೆ ಎರಡೆರಡು ಮನೆಗಳಿದೆ, ಹಾಗಾಗ ಒಂದೊಂದು ನವಾಂಶ ರಾಶಿಯನ್ನು ನೋಡ್ತಾ ಇರುತ್ತೆ. ಅಥವಾ ಇನ್ನೊಂದು ಹೇಳ್ತಾರೆ, ಸ್ವನವಾಂಶದಲ್ಲಿರೋದಾಗಲಿ ಅಥವಾ ಸ್ವನವಾಂಶವನ್ನು ನೋಡೋದಾಗಲಿ, ಆ ಗ್ರಹ ತನ್ನ ಮನೆಯಲ್ಲೇ ಇರೋದಾಗಲಿ ತನ್ನ ಮನೆಯನ್ನೇ ನೋಡೋದಾಗಲಿ. ಇದು ಒಂದು ಸಣ್ಣ ಕಂಡೀಷನ್ ಅಂತಂದರೆ, ತನ್ನ ಮನೆಯನ್ನು ನೋಡಬೇಕಾದರೆ ತ್ರಿಕೋಣ ಲಗ್ನ ಅಥವಾ ತ್ರಿಕೋಣ ಸ್ಥಾನದಲ್ಲಿದ್ದೇ ತನ್ನ ಮನೆ ನೋಡಬೇಕು. ಆ ಥರ ಕಂಡೀಷನ್ ಏನಾದರೂ ಅಪ್ಲೈ ಆದರೆ ಅವನು ಧಾತು ಬಗ್ಗೆ ಕೇಳ್ತಾ ಇದ್ದಾನೆ, ಮಿನರಲ್ಸ್, ಇದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾನೆ ಅಂತ ನಾವು ತಿಳ್ಕೊಳ್ಬೇಕು. ಅದೇ ರೀತಿ ಒಂದು ಗ್ರಹ ಅನ್ಯ ನವಾಂಶದಲ್ಲಿದ್ದು, ಅಂದರೆ ನವಾಂಶದಲ್ಲಿ ಅವನ ಮನೆಯಲ್ಲಿಲ್ಲ, ಬೇರೆಯ ಮನೆಯಲ್ಲಿದ್ದು ತನ್ನ ನವಾಂಶ ರಾಶಿಯನ್ನು ನೋಡಿದರೆ, ನೋಡುವುದು ಕೂಡ ಲಗ್ನ ಅಥವಾ ತ್ರಿಕೋಣ ಸ್ಥಾನಗಳಿಂದ ನೋಡಿದರೆ, ಅವನು ಪ್ರಶ್ನೆ ಮಾಡ್ತಾ ಇರುವಂಥದ್ದು ಜೀವದ ಬಗ್ಗೆ, ಒಬ್ಬ ಮನುಷ್ಯ ಅಥವಾ ಒಂದು ಪ್ರಾಣಿಯ ಬಗ್ಗೆ, ಲಿವಿಂಗ್ ಬೀಯಿಂಗ್ಸ್ ಬಗ್ಗೆ ಕೇಳ್ತಾ ಇದ್ದಾನೆ ಅಂತ ತಿಳ್ಕೊಳ್ಬೇಕು. ಅದೇ ರೀತಿ ಒಂದು ಗ್ರಹ ಅನ್ಯ ನವಾಂಶದಲ್ಲಿದ್ದು, ಅಂದರೆ ಬೇರೆ ನವಾಂಶದಲ್ಲಿದ್ದು ಬೇರೆಯವರ ನವಾಂಶವನ್ನು ನೋಡಿದರೆ ಇವನು ಆ ಮೂಲದ ಬಗ್ಗೆ ಪ್ರಶ್ನೆ, ವೆಜಿಟೇಬಲ್ಸ್ ಬಗ್ಗೆ, ಶಾಖೆಗಳ ಬಗ್ಗೆ ಕೇಳ್ತಾ ಇದ್ದಾನೆ ಅಂತ ತಿಳಿದುಕೊಳ್ಳಬೇಕು. ಇದು ಇವತ್ತಿನ ದಿನ ಈ ಧಾತು, ಮೂಲ, ಜೀವ ಇದರ ಬಗ್ಗೆ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಥವಾ ಯಾರಾದರೂ ಆ ಥರ ಸೀಕ್ರೆಟಾಗಿ ಏನಾದರೂ ಕೇಳಿದರೆ ಆ ಸಂದರ್ಭದಲ್ಲಿ ಯಾವುದರ ಬಗ್ಗೆ ಕೇಳ್ತಾ ಇದ್ದಾನೆ ಅಂತಂಬುದು ಈ ಸೂತ್ರದ ಮೇಲೆ ತಿಳಿದುಕೊಳ್ಳಬಹುದು. ನಂತರ ವಿದ್ಯಾದ್ ಗ್ರಹೇತು ವಿಷಮೇ ಕಿಲ ಧಾತು ಮೂಲ ಜೀವಾನ್ ಸಮೇತು ವಿಪರೀತಮಿದಂ ವಿಚಿಂತ್ಯಂ ಲಗ್ನಾಂಶಕ ಕ್ರಮವಶ್ಯಾತ್ ಗಣನೀಯಮೇವಂ ಸಂಕ್ಷೇಪ ಏಷ ವಿವೃತ್ತಿ ತತ್ವತಿ ಚಿಂತನೇನ ಅಂತ ಹೇಳ್ತಾರೆ. ಅಂದರೆ ಒಂದು ಗ್ರಹ ಬೇಸಿ ರಾಶಿಯಲ್ಲಿದ್ದಲ್ಲಿ, ಬೇಸಿ ರಾಶಿಯಲ್ಲಿ ಅಂತಂದರೆ ನಮಗೆ ನೋಡಬಹುದು, ಬೇಸಿ ರಾಶಿ ಅಂತಂದರೆ ಈ ಪ್ಲಸ್ ಇರೋದೆಲ್ಲ ಕೂಡ ಬೇಸಿ ರಾಶಿಗಳಂತ ಕರಿತೇವೆ, ಮೈನಸ್ ಇರೋದೆಲ್ಲ ಕೂಡ ಸರಿ ರಾಶಿಗಳಂತ ಕರಿತೇವೆ. ಒಂದು ಗ್ರಹ ಬೆಸರಾಶಿಯಲ್ಲಿದ್ದಲ್ಲಿ ಅದರ ಮೊದಲನೇ ನವಾಂಶ, ಎರಡನೇ ನವಾಂಶ, ಮೂರನೇ ನವಾಂಶ ಈ ಥರ ಕ್ರಮೇಣವಾಗಿ ಧಾತು, ಮೂಲ ಮತ್ತು ಜೀವವನ್ನು ಸೂಚನೆ ಮಾಡ್ತದೆ. ಈಗ ಒಂದು ನವಾಂಶ ಅಂತಂದರೆ ಏನಿದೆ, ನಾವು ಇದನ್ನು ಸ್ವಲ್ಪ ಡಿಗ್ರೀಸಲ್ಲಿ ನಾವು ನೋಡಿದರೆ, ಒಂದು ಗ್ರಹ, ಒಂದು ರಾಶಿ 30 ಡಿಗ್ರಿ, ಆ 30 ಡಿಗ್ರಿಯನ್ನು ನಾವು 9 ಭಾಗ ಮಾಡಿದರೆ 3.33 ಡಿಗ್ರೀಸ್ ಬರುತ್ತೆ ಒಂದು ನವಾಂಶ. 0 ಇಂದ 3.33 ಡಿಗ್ರೀಸ್ವರೆಗೂ ಒಂದು ನವಾಂಶ, 3.333 ಇಂದ 6.666ವರೆಗೂ ಒಂದು ನವಾಂಶ, 6.666 ಇಂದ 10ವರೆಗೂ 4ನೇ ಈ ಥರ ನವಾಂಶಗಳನ್ನ ಕೌಂಟ್ ಮಾಡ್ತೇವೆ. ನಾವೇನು ಮಾಡ್ತೇವೆ, ಬಲವಾದಂಥ ಗ್ರಹ ಯಾವ ಡಿಗ್ರಿಯಲ್ಲಿದೆ ಅಂತ ನೋಡಿಕೊಳ್ಳಿ. ಒಂದು ವೇಳೆ ಯಾವ ಡಿಗ್ರಿಯಲ್ಲಿದೆ ಅಂತ ನೋಡಿಕೊಂಡು ಅದನ್ನು 9 ಭಾಗ ಮಾಡಿದರೆ ಕ್ರಮೇಣವಾಗಿ ಧಾತು, ಮೂಲ, ಜೀವ, ಧಾತು, ಮೂಲ, ಜೀವ ಇದನ್ನು ಹಾಕ್ಕೊಂಡು ಮೊದಲನೇ ನವಾಂಶ ಧಾತು, ಎರಡನೇ ನವಾಂಶ ಮೂಲ, ಮೂರನೇ ನವಾಂಶ ಜೀವ, ಮತ್ತೆ 4ನೇ ನವಾಂಶ ಧಾತು, 5ನೇ ನವಾಂಶ ಮೂಲ, 6ನೇ ನವಾಂಶ ಜೀವ. ಇದೇ ಥರ ಆರ್ಡರ್ನಾಗಿ ತಗೊಂಡು ಹೋಗ್ತೇವೆ. ಯಾವಾಗ ಒಂದು ಗ್ರಹ ಬೆಸರಾಶಿಯಲ್ಲಿದ್ದು ಆ ಗ್ರಹ ಎಷ್ಟು ಡಿಗ್ರಿಯನ್ನು ನೋಡಿಕೊಂಡು, ಎಷ್ಟನೇ ನವಾಂಶದಲ್ಲಿದೆ ಅಂತ ನೋಡಿಕೊಂಡು ಅದರ ಮೇಲೆ ನಾವು ಡಿಸೈಡ್ ಮಾಡ್ತೇವೆ. ಅದೇ ಗ್ರಹ, ಬಲವಾದಂಥ ಗ್ರಹ ಸರಿ ರಾಶಿಯಲ್ಲಿದ್ದರೆ ಆವಾಗೇನಾಗುತ್ತೆ, ಸ್ವಲ್ಪ ಆರ್ಡರ್ ಚೇಂಜ್ ಆಗ್ತದೆ. ಮೊದಲನೇ ನವಾಂಶ ಏನಾಗ್ತದೆ, ಜೀವ ಆಗ್ತದೆ, ಎರಡನೇ ನವಾಂಶ ಮೂಲ ಆಗ್ತದೆ, ಮತ್ತು ಮೂರನೇ ನವಾಂಶ ಧಾತು ಆಗ್ತದೆ. ಇದು ರಿವರ್ಸ್ ಆರ್ಡರ್. ಬೇಸು ಸಂಖ್ಯೆಯಲ್ಲಿದ್ದರೆ ಧಾತು, ಮೂಲ, ಜೀವ, ಸರಿ ಸಂಖ್ಯೆಯಲ್ಲಿದ್ದರೆ ಜೀವ, ಮೂಲ, ಧಾತು. ಈ ಆರ್ಡರ್ನಿಂದ ಕೂಡ ನಾವು ತಿಳಿದುಕೊಳ್ಳಬೇಕು. ಇದು ಇವತ್ತಿನ ದಿನ ಇದರ ಬಗ್ಗೆ ಹೆಚ್ಚಿನ ಅವಶ್ಯಕತೆ ಇಲ್ಲ, ಆದರೂ ಸೂತ್ರ ಇದೆ, ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ. ಮತ್ತೆ
ಮತ್ತೊಂದು ಸೂತ್ರ, ಬಲಿನೌ ಭಾಸ್ಕರ ಭೌಮೋ ಧಾತುಕರೌ ಸಂಸ್ಥಿತೌ ಪ್ರಶ್ನೆ ಮೂಲಕರೌ ಶನಿ ಸೌಮ್ಯೌ ಶಶಿಗುರು ಭೃಗು ಜಾಸ್ತತಾ ಜೀವಾ. ಪ್ರಶ್ನೆ ಕಾಲದಲ್ಲಿ ಸೂರ್ಯ ಮತ್ತು ಕುಜ ಬಲವಾಗಿದ್ದರೆ, ಎಲ್ಲ ಷಡ್ಬಲದಲ್ಲಿ ನೋಡಿ ನಾವು ಹೇಳ್ತೇವೆ, ಸೂರ್ಯ ಆಗಲಿ ಅಥವಾ ಕುಜ ಆಗಲಿ ಬಲವಾಗಿ ಏನಾದರೂ ಇದ್ದರೆ ಅವನು ಇಚ್ಛಿಸ್ತಾ ಇರುವಂಥ ಪ್ರಶ್ನೆ ಏನು ಅಂತಂದರೆ ಮಿನರಲ್ಸ್, ಒಂದು ವಸ್ತುವಿನ ಬಗ್ಗೆ ಚಿಂತನೆ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಳ್ಳಿ. ಪ್ರಶ್ನೆ ಕಾಲದಲ್ಲಿ ಷಡ್ಬಲದಲ್ಲಿ, ಷಡ್ಬಲ ಅಂತಂದರೆ ನಿಮಗೆ ಸ್ವಲ್ಪ ಸುಲಭ, ನವಾಂಶವನ್ನು ನೋಡಿ ಇದೆಲ್ಲ ಸ್ವಲ್ಪ ಕಷ್ಟ ಆಗ್ತದೆ. ಸೊ ಷಡ್ಬಲದಲ್ಲಿ ನೋಡಿ ಯಾವ ಗ್ರಹ ಬಲವಾಗಿದೆ ಅಂತ ತಿಳ್ಕೊಂಡು ಅದರಲ್ಲಿ ಏನಾದರೂ ಸೂರ್ಯ ಅಥವಾ ಕುಜ ಏನಾದರೂ ಬಲವಾಗಿದ್ದರೆ ಅವನು ಕೇಳ್ತಾ ಇರುವಂಥ ಪ್ರಶ್ನೆ ಧಾತುವಿನ ಬಗ್ಗೆ. ಇಲ್ಲಿ ಶನಿ ಮತ್ತು ಬುಧ ಏನಾದರೂ ಬಲವಾಗಿದ್ದರೆ ಮೂಲ ಪ್ರಶ್ನೆ, ಒಂದು ಗಿಡ ಮೂಲಿಕೆಗಳ ಬಗ್ಗೆ, ಅವನು ಹಾಕ್ತಾ ಇರುವಂಥ ಅಗ್ರಿಕಲ್ಚರ್ ಲ್ಯಾಂಡ್ ಬಗ್ಗೆ ಕೇಳ್ತಾ ಇದ್ದಾನೆ. ಲ್ಯಾಂಡ್ ಅಲ್ಲ, ಅಗ್ರಿಕಲ್ಚರ್ ಕ್ರಾಪ್ಸ್ ಬಗ್ಗೆ ಕೇಳ್ತಾ ಇದ್ದಾನೆ ಅಂತ ಅಂದುಕೊಳ್ಬೇಕು. ಮತ್ತೆ ಚಂದ್ರ, ಗುರು ಮತ್ತು ಶುಕ್ರ ಏನಾದರೂ ಇದ್ದರೆ ಒಬ್ಬ ವ್ಯಕ್ತಿಯ ಬಗ್ಗೆ ಪ್ರಶ್ನೆ ಕೇಳ್ತಾ ಇದ್ದಾನೆ ಅಂತ ತಿಳ್ಕೊಳ್ಬೇಕು. ಇದೇ ರೀತಿ ಮತ್ತೊಂದು ಸೂತ್ರ, ನಿಮಿಷ, ಮೇಷೇ ಸಿಂಹೇ ವೃಶ್ಚಿಕೆ ವಾ ವಿಲಗ್ನೆ ಭೌಮ ಅರ್ಕಭ್ಯಾಮ್ ಅನ್ವಿತೆ ವೀಕ್ಷಿತೆ ವಾ ಚಿಂತಾಂ ಸೌರಿ ಚಂದ್ರಾತ್ಮಜಾಭ್ಯಾಂ ಮೂಲಂ ಯುಗ್ಮೇ ಕುಂಭಕನ್ಯಾ ಮೃಗೇಶು. ಇದೇನು ಹೇಳುತ್ತೆ? ಇದು ಕೂಡ ಧಾತು ಮೂಲ ಜೀವದ ಬಗ್ಗೆ ಹೇಳುತ್ತೆ. ಒಂದು ವೇಳೆ ಮೇಷ, ಸಿಂಹ, ವೃಶ್ಚಿಕ ಏನಾದರೂ ಲಗ್ನ ಆಗಿ ಕುಜ ಅಥವಾ ಸೂರ್ಯನ ಸಂಬಂಧ ಬಂದರೆ, ಅಂದರೆ ಮೇಷರಾಶಿಯಲ್ಲಿ, ಸಿಂಹದಲ್ಲಿ, ವೃಶ್ಚಿಕದಲ್ಲಿ ಕುಜ ಇರೋದಾಗಲಿ, ಕುಜ ನೋಡೋದಾಗಲಿ, ಸೂರ್ಯ ಇರೋದಾಗಲಿ, ಸೂರ್ಯ ನೋಡೋದಾಗಲಿ, ಸೂರ್ಯ ಕುಜ ಇಬ್ಬರು ಕೂಡ ಧಾತುವನ್ನು ಸೂಚನೆ ಮಾಡ್ತಾರೆ. ಇವರೇನಾದರೂ ಮೇಷ, ಸಿಂಹ ಮತ್ತು ವೃಶ್ಚಿಕ ರಾಶಿಯನ್ನು ನೋಡಿದರೆ ಅಥವಾ ಇದ್ದರೆ ಅವನು ಕೇಳ್ತಾ ಇರುವಂಥ ಪ್ರಶ್ನೆ ಒಂದು ಎಲಿಮೆಂಟ್ ಬಗ್ಗೆ. ಮಿಥುನ, ಕನ್ಯಾ, ಮಕರ ಅಥವಾ ಕುಂಭ ಲಗ್ನ ಆಗಿ ಶನಿ ಅಥವಾ ಬುಧ ಏನಾದರೂ ನೋಡ್ತಾ ಇದ್ದರೆ, ಅವರಿದ್ದರೆ, ಸಂಬಂಧ ಬಂದರೆ ಕೇಳುವಂಥ ಪ್ರಶ್ನೆ ಮೂಲದ ಬಗ್ಗೆ ಅಂತ ತಿಳ್ಕೊಳ್ಬೇಕು. ಇದು ಈ ಸೂತ್ರದ ಅರ್ಥ. ನೆಕ್ಸ್ಟ್ ಸೂತ್ರ, ಕೊನೆಯ ಸೂತ್ರ, ಮೀನ ಕರ್ಕ ವೃಷಚಾಪ ತೌಲಿಭೀಶ್ ಚಂದ್ರಶುಕ್ರ ಗುರುಭಿರ್ ಯುತೇಕ್ಷಿತೈ ಜೀವಮಾಹುರಿತಿ ಮಿಶ್ರಿತಂ ಧನಂ ಮಿಶ್ರಿತ ಗ್ರಹ ಯುತೇಕ್ಷಣ ತಥಾ ಅಂತ ಹೇಳ್ತಾರೆ. ಒಂದು ವೇಳೆ ವೃಷಭ, ಕರ್ಕ, ಧನುಸ್ಸು, ತುಲ ಇದೇನಾದರೂ ಲಗ್ನವಾಗಿ ಅವುಗಳನ್ನು ಚಂದ್ರ, ಶುಕ್ರ ಅಥವಾ ಗುರು, ಚಂದ್ರ, ಶುಕ್ರ, ಗುರು ಜೀವವನ್ನು ಸೂಚನೆ ಮಾಡ್ತದೆ. ಈ ಗ್ರಹಗಳೇನಾದರೂ ಈ ವೃಷಭವನ್ನಾಗಲಿ, ಕರ್ಕವನ್ನಾಗಲಿ, ಧನುಸ್ಸನ್ನಾಗಲಿ, ತುಲಾವನ್ನಾಗಲಿ ನೋಡಿದರೆ ಅವನು ಕೇಳ್ತಾ ಇರುವಂಥ ಪ್ರಶ್ನೆ ಜೀವದ ಬಗ್ಗೆ ಅಂತ ತಿಳ್ಕೊಳ್ಬೇಕು. ಇಲ್ಲಿ ಮೇಯ್ನ್ ಏನಂತಂದರೆ ವಸ್ತುಗಳು, ಅವರು ಕೇಳ್ತಾ ಇರುವಂಥ ವಸ್ತುಗಳ ಬಗ್ಗೆ ಯಾವುದ್ರ ಬಗ್ಗೆ ಹೇಳ್ತಾ ಇದ್ದಾನೆ ಅಂತ ಅವನು ಸ್ಪೆಸಿಫಿಕ್ ಆಗಿ ಹೇಳದೆ, ನಾವು ಏನಾದರೂ ಉತ್ತರ ಹೇಳಬೇಕು ಅಂತಂದರೆ ಅದು ವಸ್ತುವಿನ ಬಗ್ಗೆ ಹೇಳಬೇಕು ಅಥವಾ ವಿಷಯದ ಬಗ್ಗೆ ಹೇಳಬೇಕು, ವ್ಯಕ್ತಿಯ ಬಗ್ಗೆ ಹೇಳಬೇಕು. ಆ ಸಮಯದಲ್ಲಿ ಇದನ್ನು ಬಳಸ್ತೇವೆ. ಇವತ್ತಿನ ದಿನ ಇವುಗಳ ಉಪಯೋಗ ತುಂಬ ಕಡಿಮೆ. ಯಾರಾದರೂ ನನಗೀಗ ಟೈಮ್ ಹೇಗಿದೆ ಅಂತ ಕೇಳಿದಾಗ ಅದನ್ನು ಪ್ರಶ್ನೆ ಪ್ರಕಾರ ಇಷ್ಟು ಡೀಪಾಗಿ ಚಿಂತನೆ ಮಾಡೋ ಕೆಲಸ ಇಲ್ಲ. ನನಗೆ ಟೈಮ್ ಹೇಗಿದೆ ಅಂತ ಕೇಳಿದಾಗ ಯೂಶ್ವಲಿ ಅವನು ಏನು ಬಯಸ್ತಾನೆ ಅಂತ ಗೊತ್ತಾಗ್ತದೆ ಅವನ ವಯಸ್ಸಿನ ಮೇಲೆ. ತುಂಬ ಮುದುಕನಾಗಿದ್ದ ಅಂದ್ಕೊಳ್ಳಿ, ಮಕ್ಕಳ ಬಗ್ಗೆ, ಲೈಫ್ ಸೆಟ್ಲ್ ಆಗ್ತೀನಾ ಇಲ್ವಾ ಅಂಥದ್ದೆಲ್ಲ ಕೇಳ್ತಾರೆ. ಇಲ್ಲ ಸಿಂಪಲಾಗಿ ಟೈಮ್ ಹೇಗಿದೆ ಅಂತಂದರೆ ಗುರುಬಲವನ್ನು ನೋಡಿ, ನಡ್ತಾ ಇರುವಂಥ ದಶೆಯನ್ನು ನೋಡಿ, ನಡ್ತಾ ಇರುವಂಥ ದಶೆ ಏನಾಗುತ್ತೆ ಅದಕ್ಕೆ ಸಂಬಂಧಪಟ್ಟ ವಿಷಯಗಳು ಯೋಗ್ಯ ಅನುಕೂಲ ಆಗ್ತದೆ. ಅವನ ಮನಸ್ಸಿನಲ್ಲಿ ಏನಿದೆ ಅಂತ ಸಾಧ್ಯವಾದಷ್ಟು ತಿಳ್ಕೊಳ್ಳೋ ಪ್ರಯತ್ನ ಮಾಡೋದು. ಇಲ್ಲಾಂದರೆ ಡೈರೆಕ್ಟಾಗಿ ಕೇಳಿ, ಏನು ಯಾವುದ್ರ ಬಗ್ಗೆ ಕೇಳ್ತಾ ಇದ್ರೆ ಹೇಳಿ, ಡೈರೆಕ್ಟಾಗಿ ಅದ್ರ ಬಗ್ಗೆ ಹೇಳ್ತೇನೆ. ಯಾಕೆಂದರೆ ಇಷ್ಟೆಲ್ಲ ಮನಸ್ಸಲ್ಲಿ ಇಷ್ಟೆಲ್ಲ ಅಂದುಕೊಂಡು ಹೇಳೋಕ್ಕೆ ಬೇಕಾದಷ್ಟು ಸಮಯ ಇಲ್ಲ. ಆದರೆ ಹಿಂದಿನ ದಿನ ಯಾರೂ ಹೇಳ್ತಿದ್ದಿಲ್ಲ, ಇವತ್ತಿನ ದಿನ ನಾವು ಕೇಳಿದ್ರೆ ಖಂಡಿತವಾಗೂ ಹೇಳ್ತಾರೆ. ಇದು ಇವತ್ತು ಹೇಸುವಂಥ ಸಂದರ್ಭನೇ ಇಲ್ಲ. ಹಾಗಾಗಿ ಈ ಅಧ್ಯಾಯದಂಥ ಅಷ್ಟು ಪ್ರಾಮುಖ್ಯತೆ ಇವತ್ತಿನ ಜನಜೀವನದಲ್ಲಿ ಇಲ್ಲ. ಆದರೂ ಕೂಡ
ತಿಳಿದಿಟ್ಟುಕೊಳ್ಳಿದ್ರೆ ಒಳ್ಳೆಯದು. ಯಾರಾದರೂ ಈ ಥರ ಮನಸ್ಸಿನಲ್ಲಿ ಏನಾದರೂ ಇಟ್ಟುಕೊಂಡು ಬಂದಿರ್ತಾರೆ, ಆವಾಗ ನಾವೇ ಪ್ರಶ್ನೆ ಬೈಕೊಂಡು ಇವನ ಮನಸ್ಸಿನಲ್ಲಿ ಏನಿದೆ ಅಂತ ಇಟ್ಕೊಂಡಿದ್ದಾನೆ ಅಂತಂದಾಗ ಒಂದು ಬಲವಾದಂಥ ಗ್ರಹ ಯಾವ ಗ್ರಹ ಸಂಬಂಧ ಬರ್ತಾ ಇದೆ, ಯಾವ ರಾಶಿ ಸಂಬಂಧ ಬರ್ತಾ ಇದೆ, ಲಗ್ನದಲ್ಲಿದೆಯೋ ಇಲ್ಲೋ ತಿಳ್ಕೊಂಡು ಯಾವ ವಿಷಯವನ್ನು ಕೇಳ್ತಾ ಇದ್ದಾನೆ ಅಂತ ನಾವು ಚಿಂತನೆಯನ್ನು ಮಾಡಬಹುದು. ಇದು ನಮಗೆ ಮುಖ್ಯವಾಗಿ ಈ ಮನಸ್ಸು ಚಿಂತನಾಧ್ಯಾಯ. ಮತ್ತು ಈ ದೈವಜ್ಞವಲ್ಲಭದಲ್ಲಿ ಮುಂದೆ ಬರುವಂಥ ಪಾಠ ತುಂಬ ಅನುಕೂಲವಾಗಿರುತ್ತೆ. ಅದು ಕೂಡ ಏನಂತಂದರೆ ಮಳೆಗಳು ಯಾವಾಗ ಬರುತ್ತೆ ಅದರ ಬಗ್ಗೆ ಹೇಳ್ತೆ. ವೃಷ್ಟಿ ನಿರ್ಣಯಾಧ್ಯಾಯ ಅಂತ ಹೇಳ್ತಾರೆ. ಸೊ ಇದಕ್ಕೆ ಇದರ ಜೊತೆ ಸಂಹಿತೆ ಏನು ಹೇಳುತ್ತೆ, ಒಂದು ಮಳೆ ಯಾವಾಗ ಬರುತ್ತೆ, ಆದರೆ ಏನು ಬರುತ್ತೆ ಅಂತ ತಿಳ್ಕೊಂಡು ಹೇಳ್ಬೋದು, ಒಂದು ಊಹಿಸಬಹುದು. ಬರೀ ನಮ್ಮ ಒಂದು ನಾಲೆಡ್ಜನ್ನು ಟೆಸ್ಟ್ ಮಾಡಿಕೊಳ್ಳಿಕ್ಕೆ ಬೇಕಾದ್ರೆ ನಾವು ಬಳಸ್ಬೋದು. ಯಾರಿಗೂ ಹೇಳಲಿಕ್ಕೂ ಬರಲ್ಲ, ಯಾರು ಕೇಳಲಿಕ್ಕೂ, ಅದು ಕೇಳಿದ್ರು ಕೂಡ ಯಾರು ಅಷ್ಟು ಸೀರಿಯಸ್ನೆಸ್ ಕೊಡಲ್ಲ. ಆದರೆ ಹಿಂದಿನ ಕಾಲದಲ್ಲಿ ಮಳೆ ಬರುತ್ತಾ ಇಲ್ವ ಅಂತಂಬೋದು ಜ್ಯೋತಿಷ್ಯನನ್ನೇ ಕೇಳ್ತಿದ್ರು. ಇವತ್ತೇನು ಮಾಡ್ತಾರೆ, ಜ್ಯೋತಿಷ್ಯನನ್ನೇ ಕೇಳೋ ಅವಶ್ಯಕತೆ ಇಲ್ಲ. ನಾವು ಈ ವಾತಾವರಣ ಶಾಖೆ, ಅವ್ರನ್ನ ಅಟ್ಮಾಸ್ಫಿಯರ್ ಇರ್ತಾರಲ್ಲ, ಅವ್ರನ್ನ ಕೇಳಿದ್ರು ಸಾಕು, ಅವರೇ ಹೇಳಿಬಿಡ್ತಾರೆ. ಇವತ್ತು ವಿಶೇಷವಾಗಿ ಅದೇನಾದರೂ ಬರೋಂಗಿದೆ, ನಿಮಗೆ SMS ಬಂದುಬಿಡ್ತಾರೆ, ಅವರೇ ಕಳಿಸ್ಬಿಡ್ತಾರೆ, ಇವತ್ತಿನ ದಿನ ಮಳೆ ಬೆಳೆ ಜಾಸ್ತಿ ಇರುತ್ತೆ, ನೀವು ದಯವಿಟ್ಟು ಹೊರಗೆ ಹೋಗಬೇಡಿ ಅಂತ ಮೆಸೇಜೇ ಬಂದುಬಿಡ್ತದೆ. ಆದರೂ ನಮ್ಮ ಕ್ಯೂರಿಯಾಸಿಟಿಗೋಸ್ಕರ ತಿಳಿದುಕೊಳ್ಳೋ ಪ್ರಯತ್ನ ಮಾಡ್ಬೋದು, ಮಳೆಗಳು ಯಾವಾಗ ಬರುತ್ತೆ. ಸೊ ಇದು ನಮಗೆ ತುಂಬ ಉಪಯೋಗ. ಆದರೆ 4 ಜನಕ್ಕೆ ಸಜೆಸ್ಟ್ ಮಾಡಲಿಕ್ಕೆ ಏನು ಕೆಲಸಕ್ಕೆ ಬರಲ್ಲ. ಓನ್ಲಿ ನಮಗೆ ನಮ್ಮ ನಾಲೆಡ್ಜ್ ಟೆಸ್ಟ್ ಮಾಡಿಕೊಳ್ಳಿಕ್ಕೆ, ನಮ್ಮ ಒಂದು ಆತ್ಮಸಂತೃಪ್ತಿಗೋಸ್ಕರ ಇದನ್ನು ನಾವು ಚಿಂತನೆ ಮಾಡಬಹುದು. ಇದು ಕೇವಲ 4 ಶ್ಲೋಕ ಇದೆ. ಇದರ ನಂತರ ಮತ್ತೆ ವಿವಾಹ ಚಿಂತನಾಧ್ಯಾಯ, ವಿವಾಹ ವಿಚಾರ, ಇದು ತುಂಬ ಮುಖ್ಯವಾದದ್ದು. ಒಂದು ಮದುವೆ ಯಾವಾಗ ಆಗುತ್ತೆ, ಮನಸ್ಸಿನಲ್ಲಿ ಅಂದುಕೊಂಡಂತ ಆಗುತ್ತಾ, ಇದೆಲ್ಲ ಪ್ರಶ್ನೆಗೆ ಸಂಬಂಧಪಟ್ಟದ್ದೆಲ್ಲ ಬರುತ್ತೆ. ಅದು ತುಂಬ ಮುಖ್ಯವಾದ ಅಧ್ಯಾಯ. ಮತ್ತು ಮಕ್ಕಳಾಗ್ತಾರಾ ಇಲ್ಲ, ಗಂಡು ಮಕ್ಕಳಾಗ್ತಾರೋ ಹೆಣ್ಣು ಮಕ್ಕಳಾಗ್ತಾರೋ ಅದರ ಬಗ್ಗೆ ಚಿಂತನೆ ಮಾಡುವಂಥದ್ದಿದೆ. ಬರುವಂಥ ಪಾಠದಲ್ಲಿ ಈ ವೃಷ್ಟಿ ಚಿಂತನಾಧ್ಯಾಯ 4 ಶ್ಲೋಕ ಇದೆ. ಅದರ ಜೊತೆ ಸ್ವಲ್ಪ ಸಂಹಿತಾ ವಿಷಯವನ್ನು ಕೂಡ ಸೇರಿಸಿ ಮುಂದುವರಿಸ್ತೇನೆ. ಸೊ ಇಲ್ಲಿಗೆ ಇವತ್ತಿನ ಪಾಠವನ್ನು ನಾವು ಮುಕ್ತಾಯವನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.